ನನ್ನ ಹೆಸರು ಆನಂದ್. ನಾನು ಶ್ರೀಮಂತ ಕುಟುಂಬದ ಒಬ್ಬನೇ ಮಗ, ಮಮ್ಮಿಯ ಪ್ರೀತಿಯ ಮಗ. ಹೀಗಾಗಿ ನನ್ನನ್ನು ಸರಿಯಾಗಿ ಬೆಳೆಸಲು ಸಾಧ್ಯವಾಗಲಿಲ್ಲ. ನನಗೆ ಶ್ರೀಮಂತಿಕೆಯ ಕೊರತೆ ಇರಲಿಲ್ಲ. ಮನೆಯಲ್ಲಿ ನೌಕರರು, ಗಾಡಿ, ಎಲ್ಲ ಅನುಕೂಲತೆಗಳು ಇದ್ದವು. ನಾನು ವಯಸ್ಸಿಗೆ ಮೀರಿದ ಗರ್ವವನ್ನು ಹೊಂದಿದ್ದೆ. ನನ್ನಂಥ ವ್ಯಕ್ತಿ ಈ ಪ್ರಪಂಚದಲ್ಲಿ ಇಲ್ಲ. ನಾನು ಹಣವೇ ಎಲ್ಲ ಅಂದುಕೊಂಡಿದ್ದೆ. ನನ್ನ ತಂದೆ ಜಗತ್ತಿನ ಪ್ರಸಿದ್ಧ ವ್ಯಕ್ತಿಯಾಗಿದ್ದರು. ಅವರ ವ್ಯಾಪಾರ ದೇಶಾದ್ಯಂತ ಇತ್ತು. ಅವರೊಂದಿಗೆ ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳು ಕುಳಿತುಕೊಳ್ಳುತ್ತಿದ್ದರು. ದೊಡ್ಡ ದೊಡ್ಡ ಸಭೆಗಳಲ್ಲಿ ಪಾಲ್ಗೊಳ್ಳುತ್ತಿದ್ದರು. ನನ್ನ ಮಮ್ಮಿ ಕೂಡ ಆಧುನಿಕ ಮಹಿಳೆಯಾಗಿದ್ದರು. ಅವರು ಮಾಡರ್ನ್ ಬಟ್ಟೆಗಳನ್ನು ಹಾಕಿಕೊಳ್ಳುತ್ತಿದ್ದರು. 2-3 ದಿನಕ್ಕೊಮ್ಮೆ ಕಿಟಿ ಪಾರ್ಟಿಗೆ ಹೋಗುತ್ತಿದ್ದರು. ದೊಡ್ಡ ದೊಡ್ಡ ಪಾರ್ಟಿಗಳಿಗೆ ಹೋಗುವುದು ನಮಗೆ ಸಾಮಾನ್ಯ ವಿಷಯವಾಗಿತ್ತು. ನಮ್ಮ ಜೀವನದಲ್ಲಿ ಧಾರ್ಮಿಕತೆ ಅನ್ನೋದೇ ಇರಲಿಲ್ಲ. ಪ್ರಾರ್ಥನೆ, ಆಚರಣೆಗಳು, ಸಂಪ್ರದಾಯಗಳು ಯಾವುದೂ ಇರಲಿಲ್ಲ. ಮನೆಯಲ್ಲಿ ಪೂಜೆ, ಪ್ರಾರ್ಥನೆಗಳ ಶಬ್ದವೇ ಕೇಳಿಸುತ್ತಿರಲಿಲ್ಲ. ಭಗವದ್ಗೀತೆ ಮುಂತಾದ ಪುಸ್ತಕಗಳು ಸೆಲ್ಫ್ನಲ್ಲಿ ಧೂಳು ಹಿಡಿಯುತ್ತಿದ್ದವು. ನಾನು ಶಾಲೆ ಮುಗಿದ ನಂತರ ದಾರಿ ತಪ್ಪಲು ಪ್ರಾರಂಭಿಸಿದೆ. ಸ್ನೇಹಿತರೊಂದಿಗೆ ಸಿಗರೇಟ್ ಸೇದುವುದು ಮಾಡುತ್ತಿದ್ದೆ. ನಂತರ ಕಾಲೇಜ್ ಮುಗಿದ ನಂತರ ಕ್ಲಬ್ಬಿಂಗ್, ದುರಾಚಾರ ಇವೆಲ್ಲವೂ ನನ್ನ ದಿನಚರಿಗಳಾದವು. ನನಗೆ ಗೌರವ, ಸಜ್ಜನಿಕೆ ಎಂದರೆ ಪುಸ್ತಕದಲ್ಲಿರುವ ಪದವಾಗಿತ್ತು. ಇದಕ್ಕೂ ಅಸಲಿ ಜೀವನಕ್ಕೂ ಯಾವುದೇ ಸಂಬಂಧವಿಲ್ಲ. ನನಗೆ ಬಡವರನ್ನು ಕಂಡರೆ ತಿರಸ್ಕಾರ. ಕೆಲವೊಮ್ಮೆ ಮಮ್ಮಿ, ಮಗ ಎಲ್ಲಿಗೆ ಹೋಗುತ್ತಿದ್ದೀಯಾ ಎಂದು ಕೇಳಿದರೆ ನಾನು ಹೇಳುತ್ತಿದ್ದೆ, ಮಮ್ಮಿ ರಿಲ್ಯಾಕ್ಸ್, ನನ್ನಂಥ ಹುಡುಗರಿಗೆ ಎಲ್ಲಿಗೆ ಹೋಗಬೇಕೆನ್ನುವುದು ಗೊತ್ತಿದೆ. ಪಪ್ಪ ಕೂಡ ನಗುತ್ತಾ ಹೇಳುತ್ತಿದ್ದರು, ಈ ವಯಸ್ಸಿನ ಹುಡುಗರೇ ಹೀಗೆ, ಅವನಿಗೆ ಹೇಗೆ ಇರಬೇಕೆನಿಸುತ್ತದೆ ಹಾಗೆ ಇರಲಿ ಬಿಡು, ನಂತರ ಸರಿ ಹೋಗುತ್ತಾನೆ. ನನಗೆ ಇದ್ಯಾವುದರ ಬಗ್ಗೆಯೂ ಕಾಳಜಿ ಇರಲಿಲ್ಲ. ನನಗೆ ಗೊತ್ತಿರುವುದು ಒಂದೇ, ಎಂಜಾಯ್, ಕೇವಲ ಎಂಜಾಯ್ ಮಾಡೋದು. ಇದು ಎಲ್ಲಿ ಸಿಗುತ್ತದೆ? ಮೋಜು ಮಸ್ತಿ, ಗಾಡಿ, ಸರಾಯಿ, ಗೆಳೆಯರೊಂದಿಗೆ ಪಾರ್ಟಿ, ಚಾಲೆಂಜ್. ಇಂದು ಎಲ್ಲರ ದೃಷ್ಟಿ ನನ್ನ ಮೇಲೆ ಇರುತ್ತದೆ ಮತ್ತು ಜಗತ್ತಿನ ಎಲ್ಲ ಕ್ರೆಡಿಟ್ ಕಾರ್ಡ್ಗಳು ನನ್ನ ಜೇಬಿನಲ್ಲಿ ಇರುತ್ತಿದ್ದವು. ದುಬಾರಿ ಬಟ್ಟೆಗಳು, ಪರ್ಫ್ಯೂಮ್ ಇವೆಲ್ಲವೂ ನನ್ನನ್ನು ಒಳಗಿನಿಂದ ಟೊಳ್ಳಾಗಿ ಮಾಡಿದ್ದವು. ಆದರೆ ನಾನು ಇದನ್ನು ಗುರುತಿಸಲಿಲ್ಲ. ನನ್ನ ಸ್ನೇಹಿತ ದರ್ಶನ್ ಹೇಳುತ್ತಿದ್ದನು, ಫ್ರೆಂಡ್, ನೀನು ಅದೃಷ್ಟವಂತ, ನಿನ್ನಲ್ಲಿ ಎಲ್ಲವೂ ಇದೆ. ಹಣ, ಹುಡುಗಿಯರು, ನಿನ್ನಂತೆ ಇರುವುದು ಎಲ್ಲ ಹುಡುಗರ ಕನಸಾಗಿರುತ್ತದೆ. ನಾನು ನಗುತ್ತಾ ಹೇಳುತ್ತಿದ್ದೆ, ಇದೆಲ್ಲವೂ ನನ್ನ ಪಪ್ಪನ ಸಂಪಾದನೆ. ನನಗೆ ಗೌರವ ಎಂದರೆ ಬ್ರ್ಯಾಂಡ್. ಧರ್ಮವು ಹಳೆಯ ಪುಸ್ತಕವಾಗಿತ್ತು. ಅದು ನನಗೆ ಇಷ್ಟವಾಗದ ಪದ. ನಾನು ಎಂದಿಗೂ ಪೂಜೆ ಮಾಡಲಿಲ್ಲ. ಬೇರೆಯವರನ್ನು ಗೌರವಿಸುವುದು ಕಲಿತಿಲ್ಲ. ನನಗೆ ಜೀವನ ಎಂದರೆ ತಡರಾತ್ರಿ, ಪಾರ್ಟಿ, ಡ್ರಿಂಕ್ಸ್. ನನ್ನ ಅಭ್ಯಾಸಗಳಿಂದ ನನ್ನ ಹೆತ್ತವರಿಗೆ ಯಾವುದೇ ತೊಂದರೆ ಇರಲಿಲ್ಲ. ಅವರು ಕೂಡ ಆಧುನಿಕ ಪ್ರಪಂಚದಲ್ಲಿ ಮುಳುಗಿದ್ದರು. ನನ್ನ ತಪ್ಪು ದಾರಿ ಕೂಡ ಅವರಿಗೆ ಒಂದು ರೀತಿಯ ಹೆಮ್ಮೆಯ ವಿಷಯ ಆಗಿತ್ತು. ಅಮ್ಮ ಕೆಲವೊಮ್ಮೆ ಹೇಳುತ್ತಿದ್ದರು, ಮಗ ಓದುವುದನ್ನು ಮುಂದುವರಿಸು. ನಾನು ಹೇಳುತ್ತಿದ್ದೆ, ಮಮ್ಮಿ ಪ್ಲೀಸ್, ಇದೆಲ್ಲ ಹಳೆಯ ಕಾಲದ ಮಾತು. ಇಂದು ಪ್ರಪಂಚ ಬೇರೆ ಇದೆ. ನಾನು ನನ್ನ ಪ್ರಪಂಚವನ್ನು ಸ್ವತಃ ನಿರ್ಮಿಸಿಕೊಳ್ಳುತ್ತೇನೆ. ನನಗೆ ದಿನಗಳು ಒಂದು ಸರಪಳಿ ಇದ್ದಂತೆ. ಅದನ್ನು ಮುರಿದು ಮುಕ್ತನಾಗುವುದು ನಿಜವಾದ ಹೆಸರಾಗಿತ್ತು. ನಾನು ಸ್ವತಂತ್ರನಾಗಿದ್ದೆ. ನನ್ನ ಸ್ವಾತಂತ್ರ್ಯದ ಬಗ್ಗೆ ನನಗೆ ಹೆಮ್ಮೆ ಇತ್ತು. ಕೆಲವೊಮ್ಮೆ ರಾತ್ರಿ ಒಬ್ಬನೇ ಕುಳಿತು ಯೋಚಿಸುತ್ತಿದ್ದೆ, ನಾನು ನಿಜವಾಗಿ ಖುಷಿಯಾಗಿದ್ದೇನಾ? ಆದರೆ ನನ್ನ ಕಿಟಿ ಪಾರ್ಟಿ ಮತ್ತು ಹೊಸ ಗಾಡಿಯ ಬುಕ್ಕಿಂಗ್ ಸಂತೋಷ ಆ ಪ್ರಶ್ನೆಯನ್ನು ಮುಚ್ಚಿ ಹಾಕಿತ್ತು. ನನ್ನ ಸುತ್ತಲೂ ಜನರಿದ್ದರು. ನಗು, ಹಾಸ್ಯ, ಫೇಮಸ್, ಗೌರವ ಎಲ್ಲವೂ ಇತ್ತು. ಆದರೂ ಬಹುಶಃ ನನ್ನೊಳಗೆ ಒಂದು ರೀತಿಯ ಅಶಾಂತಿ ಇರಬಹುದು. ಆ ಸಮಯದಲ್ಲಿ ಅದು ನನಗೆ ಅರ್ಥವಾಗಲಿಲ್ಲ. ಆದರೆ ಅದೇ ಶಾಂತಿ ಒಳಗಿನಿಂದ ನನ್ನನ್ನು ಕಾಡಲು ಪ್ರಾರಂಭಿಸಿತು. ಒಂದು ದಿನ ನನ್ನ ಕಾಲ್ಪನಿಕ ಕಥೆಯ ಜೀವನವು ಸಂಪೂರ್ಣವಾಗಿ ಬದಲಾಗುತ್ತದೆ ಎಂದುಕೊಂಡಿರಲಿಲ್ಲ. ಇಂತಹ ಒಬ್ಬ ಮಹಿಳೆ ನನ್ನ ಜೀವನದಲ್ಲಿ ಬರುತ್ತಾಳೆ ಎಂದುಕೊಂಡಿರಲಿಲ್ಲ. ಆದರೆ ಒಂದು ದಿನ, ಒಂದು ಸಮಯದಲ್ಲಿ ಅವಳು ನನ್ನೊಳಗಿನ ಹೆಮ್ಮೆ, ಪಾಪ ಮತ್ತು ತಪ್ಪು ದಾರಿಯ ಅಡಿಪಾಯವನ್ನು ಅಲ್ಲಾಡಿಸಿದ ಮಹಿಳೆ. ನನ್ನ ಸುತ್ತಲಿನ ಎಲ್ಲ ಜನರು ನನ್ನಂತೆ ಯೋಚಿಸುತ್ತಿದ್ದರು. ಅವರೆಲ್ಲರೂ ನಾನು ಹೇಳಿದಂತೆ ಮಾಡುತ್ತಿದ್ದರು. ನಾನು ಬದುಕಿದ ಜೀವನವನ್ನೇ ಅವರು ಬದುಕುತ್ತಿದ್ದರು. ಯಾರಿಗೂ ನನ್ನನ್ನು ಅರ್ಥ ಮಾಡಿಕೊಳ್ಳಬೇಕಿರಲಿಲ್ಲ. ಏಕೆಂದರೆ ನಾನು ಬಿಟ್ಟು ಹೋದಾಗ ನನ್ನ ಬಗ್ಗೆ ಯಾರಿಗೂ ಕಾಳಜಿ ಇರುವುದಿಲ್ಲ. ಅವರ ಜೀವನ ಈಗಾಗಲೇ ಮತ್ತೊಂದು ತಿರುವು ಪಡೆದುಕೊಂಡಿತ್ತು ಮತ್ತು ಆ ತಿರುವು ಯಾರದೋ ಸಾವಿನೊಂದಿಗೆ ಪ್ರಾರಂಭವಾಯಿತು. ಅದು ನನಗೆ ನಂತರ ಅರ್ಥವಾಯಿತು. ಒಂದು ದಿನ ಮಮ್ಮಿ ನಗರದ ಹಳೆಯ ಏರಿಯಾದಲ್ಲಿ ಸಂತಾಪ ಸೂಚಿಸಲು ಪರಿಚಿತರೊಬ್ಬರ ಮನೆಗೆ ಹೋಗಿದ್ದರು. ಇಂತಹ ಜಾಗವನ್ನು ನಾವು ಯಾವುದಾದರೂ ಚಿತ್ರಗಳಲ್ಲಿ ಮತ್ತು ಕಥೆಗಳಲ್ಲಿ ಕೇಳಿರಬಹುದು. ಅಲ್ಲಿ ಮಮ್ಮಿ ಒಂದು ಚಿಕ್ಕ ಕೋಣೆಯಲ್ಲಿ ಕುಳಿತಿದ್ದರು. ಆಗ ಅಲ್ಲಿ ಯಾರೋ ಯುವತಿ ಕೆಲವು ಧಾರ್ಮಿಕ ಮಾತುಗಳನ್ನು ಹೇಳುತ್ತಿದ್ದಳು. ಅವಳ ಶಬ್ದ ಎಷ್ಟೊಂದು ಸ್ಪಷ್ಟವಾಗಿತ್ತೆಂದರೆ ನೆಮ್ಮದಿ ತುಂಬಿದ ಮತ್ತು ಪರಿಣಾಮಕಾರಿಯಾಗಿತ್ತು. ನನ್ನ ಮಮ್ಮಿ ಅವಳ ಮಾತುಗಳನ್ನು ಮೌನವಾಗಿ ಕೇಳುತ್ತಿದ್ದರು. ಅವಳು ಮಾತು ಮುಗಿಸಿದಳು. ಆ ಹುಡುಗಿ ಎಂದರೆ ವರ್ಷ ಕೊನೆಯದಾಗಿ ಒಂದು ಮಾತು ಹೇಳಿದಳು. ಅವಳು ಯಾವುದೇ ದೀರ್ಘ ಉಪನ್ಯಾಸ ನೀಡಲಿಲ್ಲ, ಯಾವುದೇ ಭಾವನಾತ್ಮಕ ಘೋಷಣೆ ಮಾಡಲಿಲ್ಲ. ಸಾಮಾನ್ಯ ಧ್ವನಿಯಲ್ಲಿ ಕೆಲವು ಸಾಮಾನ್ಯ ಪದಗಳನ್ನು ಹೇಳಿದಳು. ಆ ಮಾತುಗಳು ತುಂಬಾ ಪ್ರಭಾವ ಬೀರಿದವು.
ನನ್ನ ಮಮ್ಮಿಯ ಕಣ್ಣುಗಳು ಒದ್ದೆಯಾದವು. ಆದರೆ ನನ್ನ ಮಮ್ಮಿ ಅಂತಹ ವಿಷಯಗಳಿಂದ ಎಂದಿಗೂ ಪ್ರಭಾವಿತರಾದವರಲ್ಲ. ಮನೆಗೆ ಬಂದ ಮಮ್ಮಿ ಯಾರಿಗೂ ಏನನ್ನೂ ಹೇಳಲಿಲ್ಲ. ಮರುದಿನ ಬೆಳಿಗ್ಗೆ ಬೇಗನೆ ಎದ್ದರು. ನನ್ನ ಬಾಲ್ಯದ ನಂತರ ನನ್ನ ಮಮ್ಮಿ ಬೆಳಿಗ್ಗೆ ಎದ್ದು ಪೂಜೆ ಮಾಡಿದ ಮೊದಲ ದಿನವಾಗಿತ್ತು. ನೌಕರರು ಸಹ ಆಶ್ಚರ್ಯದಿಂದ ಒಬ್ಬರನ್ನೊಬ್ಬರು ನೋಡಿಕೊಳ್ಳುತ್ತಿದ್ದರು. ಆದರೆ ನನ್ನ ಮಮ್ಮಿ ಮೌನವಾಗಿದ್ದರು. ಆ ದಿನ ಪೂರ್ತಿ ಏನನ್ನೂ ಹೇಳಲಿಲ್ಲ. ಸಂಜೆ ಪಪ್ಪ ಕೇಳಿದರು, ಏನು ವಿಷಯ, ಎಲ್ಲವೂ ಸರಿಯಾಗಿದೆಯಾ? ಇಂದು ನೀನು ಬದಲಾದಂತೆ ತೋರುತ್ತಿರುವೆ. ಮಮ್ಮಿ ಇಷ್ಟೇ ಹೇಳಿದರು. ಕೆಲವು ಮಾತು ಮನಸ್ಸಿಗೆ ತಟ್ಟಿವೆ. ನಂತರ ಅದೇ ಜಾಗಕ್ಕೆ ಪುನಃ ಹೋದರು. ಈ ಬಾರಿ ಅವರು ವರ್ಷಾಳನ್ನು ಭೇಟಿಯಾಗಲು ಹೋಗಿದ್ದರು. ಅವರ ಮಾತುಗಳಿಂದ ನಮಗೆ ಗೊತ್ತಾಗಿತ್ತು, ಅವರಿಗೆ ಆ ಹುಡುಗಿಯಿಂದ ಕೆಲವು ಒಳ್ಳೆಯ ವಿಷಯಗಳನ್ನು ಕಲಿತುಕೊಳ್ಳಬೇಕಿದೆ. ನಾನು ನನ್ನ ಫ್ರೆಂಡ್ಸ್ ಜೊತೆ ಕ್ಲಬ್ಬಿಗೆ ಹೋಗಿದ್ದೆ. ಮಮ್ಮಿಯ ಫೋನ್ ಬಂದಿತ್ತು. ಅವರ ಧ್ವನಿ ಬೇರೆ ಥರ ಕೇಳಿಸುತ್ತಿತ್ತು. ಅವರು ಹೇಳಿದರು, ಆನಂದ್, ರಾತ್ರಿ ತಡ ಮಾಡಿ ಮನೆಗೆ ಬರಬೇಡ. ಊಟಕ್ಕೂ ಮೊದಲು ದೇವರನ್ನು ಸ್ಮರಿಸು. ನಾನು ನಗುತ್ತಾ ಫೋನ್ ಕಟ್ ಮಾಡಿದೆ. ರಾತ್ರಿ ಮನೆಗೆ ಬಂದು ನಾನು ಮಮ್ಮಿಗೆ ಹೇಳಿದೆ, ಇಂದಿನ ದಿನಗಳಲ್ಲಿ ನೀವು ತುಂಬ ಧಾರ್ಮಿಕತೆಯ ಬಗ್ಗೆ ಮಾತನಾಡುತ್ತಿದ್ದೀರಿ. ಮಾತು ಕೇವಲ ದೇವರನ್ನು ಸ್ಮರಿಸಿಕೊಳ್ಳುವುದು ಮಾತ್ರವಲ್ಲ. ಮಮ್ಮಿ ಈಗ ಪ್ರತಿದಿನ ಯಾವುದಾದ್ರೂ ಒಂದು ಹೊಸ ವಿಷಯ ಕಲಿತು ಬರುತ್ತಿದ್ದರು. ಅವರು ಹೇಳುತ್ತಿದ್ದರು, ವರ್ಷ ಹೇಳುತ್ತಾಳೆ, ಪ್ರಾರ್ಥನೆ ಮಾಡುವುದರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ವರ್ಷ ಹೇಳುತ್ತಿದ್ದಾಳೆ, ದೇವರನ್ನು ಹೆಚ್ಚು ನೆನಪು ಮಾಡಿಕೊಂಡರೆ ಅವನಿಗೆ ಹತ್ತಿರವಾಗುತ್ತಾರೆ ಮತ್ತು ಅದೇ ಮನುಷ್ಯ ಸರಿದಾರಿಯಲ್ಲಿ ಹೋಗುತ್ತಾನೆ. ಮತ್ತು ವರ್ಷ ಹೇಳಿದಳು, ಗೀತೆಯಲ್ಲಿ ಪ್ರತಿ ಸಮಸ್ಯೆಗೂ ಪರಿಹಾರವಿದೆ ಎಂದು. ಹೀಗೆ ವರ್ಷ ಸರಣಿಯು ಮನೆಯಲ್ಲಿ ಪ್ರಾರಂಭವಾಗಿದ್ದಲ್ಲದೆ ವರ್ಷ ನನ್ನ ಮಮ್ಮಿಯ ಮಾತುಕತೆಯ ಭಾಗವಾಗಿದ್ದಳು. ಪಪ್ಪ ಕೂಡ ಮಮ್ಮಿಯ ಮಾತನ್ನು ಗಂಭೀರವಾಗಿ ಪರಿಗಣಿಸಿದ್ದರು. ಅವರು ಮೊದಲು ಯಾವಾಗಲೂ ತಮ್ಮ ಫೋನಿನಲ್ಲಿ ಮುಳುಗಿರುತ್ತಿದ್ದರು. ಈಗ ರಾತ್ರಿ ಊಟವಾದ ನಂತರ ಅಮ್ಮನ ಮಾತು ಕೇಳಿಸಿಕೊಳ್ಳುತ್ತಿದ್ದರು. ಕೆಲವು ದಿನಗಳ ನಂತರ ಪಪ್ಪ ಕೂಡ ಮಮ್ಮಿಯ ಜೊತೆ ಆ ಸ್ಥಳಕ್ಕೆ ಹೋಗಲು ಪ್ರಾರಂಭಿಸಿದರು. ಒಂದು ದಿನ ನಾನು ಆಫೀಸಿನಿಂದ ಬಂದಾಗ ಅಮ್ಮ ಒಂದು ಶಾಲ್ ಸುತ್ತಿಕೊಂಡು ಪೂಜೆ ಮಾಡುತ್ತಿದ್ದರು. ನಾನು ನಗುತ್ತಾ ಹೇಳಿದೆ, ಮಮ್ಮಿ, ನೀವು ಈಗ ಸಂಪೂರ್ಣ ಪೂಜೆ ಮಾಡೋ ವ್ಯಕ್ತಿಯಂತೆ ಕಾಣುತ್ತೀರಿ. ಅವರು ಮುಗುಳ್ನಗುತ್ತಾ, ನನ್ನ ಬಾಯಿಂದ ದೇವರ ನಾಮಸ್ಮರಣೆ ಹೇಳಿದರೆ ನನ್ನ ಹೃದಯಕ್ಕೆ ನೆಮ್ಮದಿ ಸಿಗುತ್ತದೆ, ನೆಮ್ಮದಿಯಿಂದ ಪ್ರಾಣ ಬಿಡುತ್ತೇನೆ ಎಂದರು. ಮಮ್ಮಿ ಮನೆಯ ವಾತಾವರಣವನ್ನೇ ಬದಲಾಯಿಸಿದರು. ದೀಪಗಳು ಈಗ ಮನೆಯ ಬಾಗಿಲಲ್ಲಿ ಬೆಳಗುತ್ತಿದ್ದವು. ಟಿವಿಯಲ್ಲಿ ಹಾಡುಗಳ ಬದಲಿಗೆ ಯಾವುದಾದರೂ ಒಂದು ಧಾರ್ಮಿಕ ಕಾರ್ಯಕ್ರಮ ಬರುತ್ತಿತ್ತು. ನೌಕರರಿಗೂ ಕೂಡ ಇದೇ ವಿಷಯವನ್ನು ಹೇಳಲಾಗುತ್ತಿತ್ತು. ನಾನು ಮನೆಯಲ್ಲಿ ವಿಚಿತ್ರ ವಾತಾವರಣ ಅನುಭವಿಸುತ್ತಿದ್ದೆ. ಇದು ನಾನು ಹುಟ್ಟಿ ಬೆಳೆದ ಆ ಮನೆಯಾಗಿರಲಿಲ್ಲ. ನನ್ನ ಮಮ್ಮಿ ಪ್ರತಿ ವಾರ ಮಹಿಳೆಯರನ್ನು ಸೇರಿಸುತ್ತಿದ್ದರು ಮತ್ತು ಮಧ್ಯಾಹ್ನದ ಸಮಯ ಡ್ರಾಯಿಂಗ್ ರೂಮ್ ಮಹಿಳೆಯರಿಂದ ತುಂಬಿ ಹೋಗುತ್ತಿತ್ತು. ಅವರು ಎಲ್ಲರ ಎದುರು ಭಗವದ್ಗೀತೆ ತೆರೆದು ಕುಳಿತುಕೊಳ್ಳುತ್ತಿದ್ದರು. ಓದುವ ಸಮಯದಲ್ಲಿ ಅವರ ಮುಖದಲ್ಲಿ ಬೇರೆ ಹೊಳಪು ಇರುತ್ತಿತ್ತು. ಈ ಮನೆಯಲ್ಲಿ ಮೊದಲು ಫ್ಯಾಷನ್, ರಾಜಕೀಯ ಪಾರ್ಟಿಗಳ ಮಾತುಕತೆ ನಡೆಯುತ್ತಿತ್ತು. ಈಗ ಇದು ಧರ್ಮ ಮತ್ತು ವ್ಯಕ್ತಿತ್ವದ ಬಗ್ಗೆ ಚರ್ಚಿಸುವ ಮನೆಯಾಗಿದೆ. ಒಂದು ದಿನ ನನ್ನ ಮಮ್ಮಿ ನೌಕರರೊಂದಿಗೆ ಕುಳಿತು ಅವರಿಗೆ ಕಲಿಸುತ್ತಿರುವುದನ್ನು ನೋಡಿದೆ. ನಾನು ಆಶ್ಚರ್ಯದಿಂದ ಕೇಳಿದೆ, ಇದೇನು ಮಮ್ಮಿ, ನೌಕರರಿಗೆ ಇದನ್ನೆಲ್ಲ ಕಲಿಸುತ್ತಿದ್ದೀರಿ? ಅವರು ನಗುತ್ತಾ ಹೇಳಿದರು, ಯಾವಾಗ ಮಾಲೀಕರು ಸರಿದಾರಿಯಲ್ಲಿ ಹೋಗುತ್ತಾರೆ ಆಗ ನೌಕರರನ್ನು ಕೂಡ ಕತ್ತಲೆಯಿಂದ ಹೊರತರುವುದು ಒಳ್ಳೆಯದು. ಮಮ್ಮಿ ಮನೆಯಲ್ಲಿ ಗೀತೆ ಓದುವ ಕ್ಲಾಸ್ ಶುರು ಮಾಡಿದರು. ಅವರು ಪ್ರತಿದಿನ ಒಂದೆರಡು ಪ್ಯಾರಾಗ್ರಾಫ್ ಓದುವ ಪ್ರಯತ್ನ ಮಾಡುತ್ತಿದ್ದರು ಮತ್ತು ಪಪ್ಪ ಕೂಡ ಕೇಳಿಸಿಕೊಳ್ಳುತ್ತಿದ್ದರು ಮತ್ತು ಅರ್ಥವಾಗದಿದ್ದರೆ ಎರಡನೇ ಬಾರಿ ಕೇಳುತ್ತಿದ್ದರು. ಈಗ ಮನೆಯ ಪ್ರತಿ ಜಾಗ, ಪ್ರತಿ ಮಾತಿನಲ್ಲೂ ವರ್ಷಾಳ ಚಿಂತನೆಗಳು ಇರುತ್ತಿದ್ದವು. ಒಂದು ದಿನ ಮಮ್ಮಿ ಹೇಳಿದರು, ವರ್ಷಾಳ ತಂದೆ ತಾಯಿಗಳು ತುಂಬ ಧಾರ್ಮಿಕರು. ಅವರ ಮನೆ ಸರಳವಾಗಿದ್ದರೂ ನೆಮ್ಮದಿಯಿಂದ ತುಂಬಿದೆ. ನಾನು ಕೋಪದಿಂದ ಹೇಳಿದೆ, ಮಮ್ಮಿ, ನೀವು ಕೂಡ ಅಲ್ಲಿಗೆ ಹೋಗಿ ಇದ್ದು ಬಿಡಿ. ಅಲ್ಲಿ ಸ್ವಲ್ಪ ದಿನ ಇದ್ದರೆ ನಿಮಗೂ ನೆಮ್ಮದಿ ಸಿಗುತ್ತದೆ. ಅಮ್ಮ ಮುಗುಳ್ನಗುತ್ತಾ ಹೇಳಿದರು, ನೀನು ಕೂಡ ಸ್ವಲ್ಪ ದಿನ ಅಲ್ಲಿ ಕಳೆದರೆ ಬಹುಶಃ ನಿನ್ನ ನಾಲಿಗೆ ಮೆತ್ತಗಾಗುತ್ತದೆ. ನನ್ನ ಸ್ನೇಹಿತರು ಈಗ ಮನೆಗೆ ಬಂದಾಗ ಆಶ್ಚರ್ಯಪಟ್ಟು ಹೇಳುತ್ತಾರೆ, ನಿನ್ನ ಮನೆಯ ವಾತಾವರಣ ತುಂಬ ಬದಲಾಗಿದೆ. ನಿನ್ನ ಮಮ್ಮಿ ಈಗ ತುಂಬ ಧಾರ್ಮಿಕರಾಗಿದ್ದಾರೆ. ನಾನು ನಗುತ್ತಾ ಹೇಳುತ್ತಿದ್ದೆ, ಹೌದು, ನನ್ನ ಮಮ್ಮಿ ಈಗ ತುಂಬ ಧಾರ್ಮಿಕತೆಯನ್ನು ಆಚರಿಸುತ್ತಾರೆ. ನಿಮಗೂ ಕೂಡ ಆದಷ್ಟು ಬೇಗ ಕೆಲವು ಧಾರ್ಮಿಕ ಮಾತುಗಳನ್ನು ಹೇಳುತ್ತಾರೆ. ಆದರೆ ಒಳಗೊಳಗೆ ಈ ವಿಷಯವು ನನ್ನನ್ನು ಕಾಡಲು ಪ್ರಾರಂಭಿಸಿತು. ನನಗೆ ನನ್ನ ಪ್ರತಿಯೊಂದು ಆಸೆಗಳನ್ನು ಈಡೇರಿಸುವ ಹಳೆಯ ಅಮ್ಮ ಬೇಕಾಗಿದ್ದರು. ನನ್ನ ಸ್ನೇಹಿತರೊಂದಿಗೆ ನಗುತ್ತಾ ನನ್ನ ಹೊಸ ಕಾರನ್ನು ಹೊಗಳುತ್ತಿದ್ದ, ನನ್ನ ಹೊರಗಿನ ಮೋಜು ಮಸ್ತಿಗಳನ್ನು ನೋಡಿ ನಗುತ್ತಿದ್ದ ಅಮ್ಮನನ್ನು ನಾನು ಮರಳಿ ಪಡೆಯಲು ಬಯಸಿದ್ದೆ. ಆದರೆ ಅವರು ಈಗ ಸಂಪೂರ್ಣವಾಗಿ ಮೌನವಾಗಿದ್ದರು. ಅವರ ಮೌನದಲ್ಲಿ ಒಂದು ಆಳವಿತ್ತು. ಒಂದು ದಿನ ನಾವೆಲ್ಲರೂ ಊಟದ ಟೇಬಲ್ ಬಳಿ ಕುಳಿತಿದ್ದೆವು. ಪಪ್ಪ ಪತ್ರಿಕೆ ಓದುತ್ತಿದ್ದರು. ನಾನು ಮೊಬೈಲ್ನಲ್ಲಿ ಮುಳುಗಿದ್ದೆ. ಆಗ ಇದ್ದಕ್ಕಿದ್ದಂತೆ ತಮ್ಮ ಮಾತು ಶುರು ಮಾಡಿದರು. ಈ ಮಾತು ಅವರ ಮನಸ್ಸಿನಲ್ಲಿ ತುಂಬ ದಿನದಿಂದ ಇತ್ತು. ಅವರು ಹೇಳಿದರು, ಆನಂದ್, ನನಗೆ ನಿನ್ನ ಹತ್ತಿರ ಸ್ವಲ್ಪ ಮಾತನಾಡುವುದಿದೆ. ನಾನು ತಲೆ ಎತ್ತದೆ ಹೇಳಿದೆ, ಹೇಳಿ ಮಮ್ಮಿ. ಮಮ್ಮಿ ಹೇಳಿದರು, ನಿನ್ನ ಮದುವೆ ವರ್ಷಾಳೊಂದಿಗೆ ಮಾಡಬೇಕೆಂದುಕೊಂಡಿದ್ದೇನೆ.
ಇದನ್ನು ಕೇಳಿ ನನ್ನ ಹೃದಯ ಒಂದು ಕ್ಷಣ ಅಲ್ಲೇ ನಿಂತು ಬಿಟ್ಟಿತ್ತು. ನಾನು ಕಣ್ಣು ಎತ್ತಿ ಅಮ್ಮನನ್ನು ಆಳವಾಗಿ ನೋಡಿ ಹೇಳಿದೆ, ಅಮ್ಮ, ನೀವು ಗಂಭೀರವಾಗಿ ಇದ್ದೀರಾ? ನನ್ನ ಮಮ್ಮಿ ತಲೆ ಆಡಿಸಿ ಹೌದು ಎಂದರು. ನಾನು ತುಂಬ ಯೋಚಿಸಿ ನಿರ್ಧಾರ ತೆಗೆದುಕೊಂಡಿದ್ದೇನೆ ಮಗ. ನಿನಗೆ ಗೊತ್ತಾ ಆ ಹುಡುಗಿ ಹೇಗಿದ್ದಾಳೆಂದು? ನಾನು ನಗುತ್ತಿದ್ದೆ. ಅವಳು ಮೈತುಂಬ ಬಟ್ಟೆ ಹಾಕಿಕೊಳ್ಳುತ್ತಾಳೆ, ಮೌನವಾಗಿರುತ್ತಾಳೆ, ಯಾವಾಗಲೂ ಧರ್ಮದ ಬಗ್ಗೆ ಮಾತನಾಡುತ್ತಾಳೆ. ಅವಳು ನಮ್ಮ ಲೋಕದ ಹುಡುಗಿಯಲ್ಲ. ಪಪ್ಪ ಪತ್ರಿಕೆಯನ್ನು ಕೆಳಗೆ ಇಡುತ್ತಾ ಮಮ್ಮಿಯನ್ನು ನೋಡಿದರು, ಆದರೆ ಏನನ್ನೂ ಹೇಳಲಿಲ್ಲ. ಮಮ್ಮಿ ನೆಮ್ಮದಿಯಿಂದ ಹೇಳಿದರು, ಹೀಗಾಗಿ ನಾನು ಅವಳೊಂದಿಗೆ ನಿನ್ನ ಮದುವೆ ಮಾಡಬೇಕೆಂದುಕೊಂಡಿದ್ದೇನೆ. ಅವಳು ನಿನ್ನನ್ನು ಜೀವನದಲ್ಲಿ ಖಂಡಿತವಾಗಿ ಸುಧಾರಿಸುತ್ತಾಳೆ. ನಾನು ಕುರ್ಚಿ ಹಿಂದೆ ಸರಿಸಿ ಎದ್ದು ನಿಂತು ಹೇಳಿದೆ, ಮಮ್ಮಿ, ಇಂಥ ಹುಡುಗಿಯನ್ನು ನಾನು ಮದುವೆಯಾಗುವುದಿಲ್ಲ. ಕೇವಲ ಧರ್ಮದ ಬಗ್ಗೆ ಮಾತನಾಡುತ್ತಿದ್ದರೆ ನನ್ನ ಸ್ನೇಹಿತರು ಅವಳನ್ನು ನೋಡಿ ಏನು ಹೇಳುತ್ತಾರೆ? ಅವಳು ನನ್ನ ಲೈಫ್ ಸ್ಟೈಲನ್ನು ಅರ್ಥ ಮಾಡಿಕೊಳ್ಳುತ್ತಾಳಾ? ಮಮ್ಮಿ ಮೃದುವಾಗಿ ಹೇಳಿದರು, ನಿನ್ನ ಲೈಫ್ ಸ್ಟೈಲ್ ಈಗ ಹೀಗೆ ಇರುವುದಿಲ್ಲ. ಇನ್ನೂ ಸಮಯವಿದೆ, ಅದನ್ನು ಬದಲಾಯಿಸಿಕೊ. ನಾನು ಕಠಿಣವಾಗಿ ಹೇಳಿದೆ, ನೀವು ನನ್ನನ್ನು ಕೇಳುವ ಮೊದಲೇ ಏಕೆ ಈ ನಿರ್ಧಾರ ತೆಗೆದುಕೊಂಡ್ರಿ? ಪಪ್ಪ ಹೀಗೆ ಹೇಳಿದರು, ಮಗ, ನಿನಗೂ ಗೊತ್ತಿದೆ ನಿಮ್ಮ ಮಮ್ಮಿ ಸ್ವತಃ ಎಷ್ಟೊಂದು ದೊಡ್ಡ ಬದಲಾವಣೆ ಹೊಂದಿದ್ದಾರೆ ಎನ್ನುವುದು. ಅವರು ನಿನ್ನ ಒಳ್ಳೆಯದನ್ನೇ ಬಯಸುತ್ತಾರೆ. ಆದರೆ ನಾನು ಇಂತಹ ಮದುವೆಯನ್ನು ಮಾಡಿಕೊಳ್ಳುವುದಿಲ್ಲ. ನಾನು ಸ್ಪಷ್ಟವಾಗಿ ಹೇಳಿದೆ, ನನ್ನ ಇಷ್ಟದಂತೆ ಮದುವೆ ಮಾಡಿಕೊಳ್ಳುತ್ತೇನೆ. ನನ್ನ ಪ್ರತಿಯೊಂದು ಹೆಜ್ಜೆಯ ಜೊತೆ ಹೆಜ್ಜೆ ಜೋಡಿಸಿ ನಡೆಯುವಂಥ ಹುಡುಗಿಯನ್ನು, ನನ್ನ ಹಾಗೆ ಯೋಚಿಸುವವಳನ್ನು ಆರಿಸಿಕೊಳ್ಳುತ್ತೇನೆ. ಆದರೆ ಮಮ್ಮಿ ನನ್ನ ಮಾತನ್ನು ತೆಗೆದುಹಾಕಿ ಹೇಳಿದರು, ನೀನು ಈಗಲೂ ಅದೇ ಕತ್ತಲೆ ದಾರಿಯಲ್ಲಿ ಹೋಗುತ್ತಿದ್ದೀಯಾ? ನಾನು ಸ್ವಲ್ಪ ಹೊತ್ತು ಸುಮ್ಮನಿದ್ದು ನಂತರ ಕೋಪದಿಂದ ಹೇಳಿದೆ, ನೀವು ವರ್ಷಾಳನ್ನು ನೋಡಿ ಎಷ್ಟೊಂದು ಪ್ರಭಾವಿತರಾಗಿದ್ದೀರಿ. ಅವಳೊಂದಿಗೆ ಹೋಗಿ ದೇವಸ್ಥಾನದಲ್ಲಿ ಕುಳಿತುಕೊಳ್ಳಿ. ನೀವು ಏನು ಬೇಕಾದರೂ ಮಾಡಿ, ಆದರೆ ನನ್ನನ್ನು ಇದರಲ್ಲಿ ಎಳೆಯಬೇಡಿ. ಈಗ ಮಮ್ಮಿಯ ಧ್ವನಿ ತೀಕ್ಷ್ಣವಾಗಿತ್ತು. ನಾನು ನಿನ್ನನ್ನು ಮಗ ಎಂದು ಒಪ್ಪಿಕೊಳ್ಳಬೇಕೆಂದರೆ ನೀನು ಈ ಮದುವೆಗೆ ಒಪ್ಪಿಕೊಳ್ಳಬೇಕು. ನಾನು ತೀಕ್ಷ್ಣವಾದ ಧ್ವನಿಯಲ್ಲಿ ಹೇಳಿದೆ, ನೀವು ನನ್ನನ್ನು ಮಗ ಎಂದುಕೊಳ್ಳುವುದನ್ನು ಬಿಟ್ಟು ಬಿಡಿ. ಊಟದ ಟೇಬಲ್ ಹತ್ತಿರ ಒಂದು ವಿಚಿತ್ರ ಮೌನ ಆವರಿಸಿತು. ನಾನು ಅಲ್ಲಿಂದ ಎದ್ದು ಮೇಲೆ ಹೋಗಿ ಕೋಣೆಯ ಬಾಗಿಲನ್ನು ಜೋರಾಗಿ ಮುಚ್ಚಿದೆ. ಮೊದಲ ಬಾರಿಗೆ ಮಮ್ಮಿಯೊಂದಿಗೆ ಇಷ್ಟು ಕಠೋರವಾಗಿ ಮಾತನಾಡಿದೆ. ಮರುದಿನ ನನ್ನ ಮಮ್ಮಿ ಹಳೆಯ ಸಂಪ್ರದಾಯವನ್ನು ಮುರಿದು ನನ್ನ ಕೋಣೆಗೆ ತಿಂಡಿ ಕಳುಹಿಸುವುದನ್ನು ನಿಲ್ಲಿಸಿದರು. ನಾನು ಕೆಳಗೆ ಬಂದಾಗ ನೌಕರರು ಹೇಳಿದರು, ಮೇಡಮ್ ಹೇಳಿದ್ದಾರೆ, ನೀವು ತಿಂಡಿ ತಿನ್ನಬೇಕೆಂದರೆ ಸ್ವತಃ ಬಂದು ತಿಂಡಿ ತಿನ್ನಬೇಕಂತೆ. ಡೈನಿಂಗ್ ಟೇಬಲ್ ಹತ್ತಿರ ಮಮ್ಮಿ ಇದ್ದರು. ನನ್ನನ್ನು ನೋಡಿದರು, ಆದರೆ ಏನನ್ನೂ ಹೇಳಲಿಲ್ಲ. ಪಪ್ಪ ಪತ್ರಿಕೆಯಲ್ಲಿ ಮುಳುಗಿದ್ದರು. ನಾನು ಹೇಳಿದೆ, ಮಮ್ಮಿ, ನೀವು ನನ್ನ ಬಲವಂತ ಮಾಡುತ್ತಿದ್ದೀರಾ? ಮಮ್ಮಿ ಸಮಾಧಾನಕರ ಧ್ವನಿಯಲ್ಲಿ ಹೇಳಿದರು, ಇಲ್ಲ, ನಾನು ನಿನ್ನನ್ನು ಸರಿಯಾದ ಮಾರ್ಗದಲ್ಲಿ ಹೋಗುವಂತೆ ಮಾಡುತ್ತಿದ್ದೇನೆ. ನೀನೇ ಅದನ್ನು ಕೆಟ್ಟದಾಗಿ ತೆಗೆದುಕೊಳ್ಳುತ್ತಿರುವೆ. ನಾನು ಹೇಳಿದೆ, ಆದರೆ ವರ್ಷ ಅಷ್ಟೊಂದು ಒಳ್ಳೆಯವಳಾಗಿದ್ದರೆ ಬೇರೆ ಯಾರಾದರೂ ಬಡವನ ಜೊತೆ ಏಕೆ ಮದುವೆ ಮಾಡಿಕೊಳ್ಳುವುದಿಲ್ಲ? ನಮ್ಮಂಥವರ ಮನೆಗೆ ಏಕೆ ಬರಲು ಬಯಸುತ್ತಾಳೆ? ಅಂತಹ ದುರಾಸೆ ಹೆಣ್ಣಿನ ಬಗ್ಗೆ ನೀವು ಏನು ಹೇಳುತ್ತೀರಿ? ಮಮ್ಮಿ ನನ್ನನ್ನು ತೀಕ್ಷ್ಣವಾಗಿ ನೋಡುತ್ತಾ ಹೇಳಿದರು, ಅವಳು ಎಂದಿಗೂ ನಿನ್ನನ್ನು ಬಯಸಲಿಲ್ಲ, ಯಾವುದೇ ಸಂಬಂಧವನ್ನು ಕೇಳಲಿಲ್ಲ. ಇದೆಲ್ಲವೂ ನನ್ನ ಆಸೆ ಮತ್ತು ನಾನು ನನ್ನ ಆಸೆಯನ್ನು ಪೂರೈಸಿಕೊಳ್ಳುತ್ತೇನೆ. ಪಪ್ಪ ಮಧ್ಯದಲ್ಲಿ ಮಾತನಾಡುತ್ತಾ ಹೇಳಿದರು, ಆನಂದ್, ನಿನ್ನ ಮಮ್ಮಿ ಎಂದಿಗೂ ನಿನ್ನ ಮೇಲೆ ಯಾವುದಕ್ಕೂ ಒತ್ತಡ ಹಾಕಿದವರಲ್ಲ. ಇಂದು ಅವರು ಇದನ್ನು ಬಯಸುತ್ತಿದ್ದಾರೆ ಎಂದರೆ ನೀನು ನಿನ್ನ ಜೀವನದಲ್ಲಿ ಸರಿಯಾದ ಹೆಜ್ಜೆಯನ್ನು ಹಾಕು. ನಾನು ಹೇಳಿದೆ, ಸರಿ, ನೀವು ಈ ರೀತಿಯ ನಿರ್ಧಾರ ತೆಗೆದುಕೊಂಡರೆ ನಾನು ಏನನ್ನೂ ಹೇಳುವ ಅವಶ್ಯಕತೆ ಇರುವುದಿಲ್ಲ. ನಾನು ಕೋಪದಿಂದ ಎದ್ದು ಹೊರಗೆ ಹೊರಟೆ. ಗಾಡಿ ತೆಗೆದು ನೇರವಾಗಿ ದರ್ಶನ್ ಮನೆಗೆ ಹೋದೆ. ರಸ್ತೆ ಪೂರ್ತಿ ನನ್ನ ಮನಸ್ಸಿನಲ್ಲಿ ಒಂದೇ ಮಾತು ಓಡುತ್ತಿತ್ತು, ವರ್ಷ ಎಂದರೆ ಯಾರು? ನಾನು ಎಂದಿಗೂ ನೋಡಿರದ ಹುಡುಗಿ ಮತ್ತು ತಿಳಿದಿಲ್ಲದ ಹುಡುಗಿ. ಅವಳು ನನ್ನ ಜೀವನದ ಭಾಗವಾಗಲು ಹೇಗೆ ಸಾಧ್ಯ? ದರ್ಶನ್ ಬಾಗಿಲು ತೆರೆದನು ಮತ್ತು ನಾನು ಒಳಗೆ ಬಂದು ಹೇಳಿದೆ, ಫ್ರೆಂಡ್, ನಾನು ಕೆಲವು ದಿನಗಳ ಕಾಲ ನಿಮ್ಮ ಮನೆಯಲ್ಲಿ ಇರಬಹುದೇ? ನನ್ನ ಮನೆಯಲ್ಲಿ ಎಲ್ಲರೂ ಹುಚ್ಚರಾಗಿದ್ದಾರೆ. ದರ್ಶನ್ ಆಶ್ಚರ್ಯದಿಂದ ಕೇಳಿದನು, ಏನಾಯಿತು ಹೇಳು? ನಾನು ಹೇಳಿದೆ, ನಾನು ಪೂಜೆ ಪ್ರಾರ್ಥನೆ ಮಾಡುವ ಹುಡುಗಿಯೊಂದಿಗೆ ಮದುವೆ ಮಾಡಿಕೊಳ್ಳಬೇಕಂತೆ. ಅವನು ನಗುತ್ತಾ ಹೇಳಿದನು, ನೀನು ಒಬ್ಬ ಧಾರ್ಮಿಕ ಹುಡುಗಿಯ ಜೊತೆ ಮದುವೆ? ಫ್ರೆಂಡ್, ಇದು ಯಾವುದೋ ಸಿನಿಮಾದಂತೆ ತೋರುತ್ತದೆ ಎಂದು ಅನಿಸುತ್ತದೆ. ಆದರೆ ನನಗೆ ಇದು ಯಾವುದೇ ಸಿನಿಮಾಗಿಂತಲೂ ಹೆಚ್ಚು ಭಯ ತರಿಸುವ ವಿಷಯ. ಏಕೆಂದರೆ ಸಿನಿಮಾ ಮುಗಿದು ಹೋಗುತ್ತದೆ, ಆದರೆ ಜೀವನ ಮುಗಿಯುವುದಿಲ್ಲ. ನಾನು ನನ್ನ ಜೀವನವನ್ನು ವರ್ಷಾಳಂತ ಹುಡುಗಿಯೊಂದಿಗೆ ಕಳೆಯುವ ಬಗ್ಗೆ ಯೋಚಿಸಲು ಸಾಧ್ಯವಿಲ್ಲ. ದರ್ಶನ್ ಮನೆ ನನಗೆ ಗದ್ದಲ ತುಂಬಿದ ವಾತಾವರಣದಿಂದ ಹೊರಬಂದು ಮೌನವಾದ ಕೋಣೆಗೆ ಬಂದಂತೆ ಅನಿಸುತ್ತಿತ್ತು. ಅವನು ನನ್ನ ಬಾಲ್ಯ ಸ್ನೇಹಿತ. ಅವನೊಂದಿಗೆ ನಾನು ಎಲ್ಲ ವಿಷಯನೂ ಹೇಳಿಕೊಳ್ಳುತ್ತಿದ್ದೆ. ಅವನಿಗೆ ನಾನು ನನ್ನ ಮಮ್ಮಿಯ ಮಾತಿನಿಂದ ಮನೆ ಬಿಟ್ಟು ಬಂದಿರುವುದು ಗೊತ್ತಾಯಿತು. ಅವನು ಮೊದಲು ಜೋರಾಗಿ ನಗುತ್ತಿದ್ದನು. ನಂತರ ಹೇಳಿದನು, ಕೇವಲ ನಿನ್ನ ಮಮ್ಮಿ ಒಬ್ಬಳು ಧಾರ್ಮಿಕ ಹುಡುಗಿಯ ಜೊತೆ ನಿನ್ನ ಮದುವೆ ಮಾಡುವ ಕಾರಣಕ್ಕಾಗಿ ನೀನು ನಿಜವಾಗಿಯೂ ಮನೆ ಬಿಟ್ಟು ಬಂದಿದ್ದೀಯಾ? ನಾನು ಸೋಫಾ ಮೇಲೆ ಕುಳಿತುಕೊಳ್ಳುತ್ತಾ ಹೇಳಿದೆ, ಇಲ್ಲ ದರ್ಶನ್, ಮಾತು ಹುಡುಗಿಯದಲ್ಲ, ನನ್ನ ಸ್ವತಂತ್ರವನ್ನು ಬಂಧಿಸುವ ಯೋಚನೆಯದ್ದು. ದರ್ಶನ್ ಮೌನವಾಗಿ ನನ್ನ ಮುಂದೆ ಚಹಾ ಇಟ್ಟು ಹೇಳಿದನು, ಆದರೆ ಮಮ್ಮಿಯನ್ನು ನಿರ್ಲಕ್ಷಿಸುವುದು ಸರಿಯೇ? ನಾನು ಹೇಳಿದೆ,
ಕೆಲವು ದಿನಗಳಲ್ಲಿ ಅವರಿಗೆ ನನ್ನ ಅವಶ್ಯಕತೆ ಬಂದಾಗ ಸ್ವತಃ ಅವರೇ ಫೋನ್ ಮಾಡಿ ಹೇಳುತ್ತಾರೆ, ಮಗ ನಿನಗೆ ಯಾವ ರೀತಿ ಹುಡುಗಿ ಬೇಕೋ ನೀನೇ ಆರಿಸಿಕೊ ಎಂದು. ಆದರೆ ಫೋನ್ ಬರಲಿಲ್ಲ. ಮೊದಲನೇ ದಿನ, ಎರಡನೇ ದಿನ ಹೀಗೆ ಕಳೆದವು. ಜಗಳದ ನಂತರ ಹೇಗೆ ಕಳೆಯುತ್ತದೆಯೋ ಹಾಗೆ ಸ್ವಲ್ಪ ಕೋಪ, ಸ್ವಲ್ಪ ಹಠ, ಸ್ವಲ್ಪ ಪಶ್ಚಾತ್ತಾಪ. ಆದರೆ ಎಲ್ಲೋ ಅವರು ಮುಂದಿನ ಹೆಜ್ಜೆ ಇಡುತ್ತಾರೆ ಎಂಬ ಭರವಸೆಯೂ ಇತ್ತು. ಮರುದಿನ ಬೆಳಿಗ್ಗೆ ನಾನು ಎದ್ದ ತಕ್ಷಣ ಮಮ್ಮಿಯ ಮೊಬೈಲ್ಗೆ ಡಯಲ್ ಮಾಡಿದೆ. ಆದರೆ ಅದು ರೀಚ್ ಆಗುವ ಮೊದಲೇ ಕಟ್ ಮಾಡಿದೆ. ಯೋಚಿಸಿದೆ, ನಾನು ಏಕೆ ಯಾವಾಗಲೂ ಮೊದಲ ಹೆಜ್ಜೆ ತೆಗೆದುಕೊಳ್ಳಬೇಕು? ಈ ಬಾರಿ ಮಮ್ಮಿ ನನ್ನ ಬಗ್ಗೆ ಯೋಚಿಸಬೇಕು. ಹೀಗೆ 5 ದಿನ ಕಳೆದು ಹೋದವು. ನನ್ನ ಮನೆಯಿಂದ ಯಾವುದೇ ಸುದ್ದಿ ಬರಲಿಲ್ಲ. ಫೋನ್ ಆಗಲಿ ಮೆಸೇಜ್ ಆಗಲಿ. ನಾನು ದರ್ಶನಲ್ಲಿ ಕೇಳಿದೆ, ಮಮ್ಮಿ ಯಾವ ಪರಿಸ್ಥಿತಿಯಲ್ಲಿ ಇದ್ದಾರೆ ಎಂದು ತಿಳಿದುಕೊಳ್ಳಬೇಕು. ದರ್ಶನ್ ಮರುದಿನ ಬೆಳಿಗ್ಗೆ ಕೆಲಸಕ್ಕೆ ಹೋಗುವಾಗ ಹೇಳಿದನು, ನಿನ್ನ ಮನಸ್ಸು ಇಷ್ಟೊಂದು ಚಡಪಡಿಸುತ್ತಿದ್ದರೆ ನಡೆ, ಸಂಜೆ ನಿನ್ನನ್ನೇ ಕರೆದುಕೊಂಡು ಹೋಗುತ್ತೇನೆ. ಸಂಜೆಯಾಗುವ ಮೊದಲೇ ಪಪ್ಪ ಸ್ವತಃ ನನ್ನ ಹತ್ತಿರ ಬಂದರು. ಬಾಗಿಲು ತೆರೆದಾಗ ಪಪ್ಪ ಬಾಗಿಲಲ್ಲಿ ನಿಂತಿದ್ದರು. ಆಫೀಸಿನ ಬಟ್ಟೆ ಹಾಕಿಕೊಂಡಿದ್ದರು. ಪಪ್ಪ ನೀವಿಲ್ಲಿ? ಅವರು ಒಳಗೆ ಬರುತ್ತಿದ್ದಂತೆ ಕೇಳಿದೆ. ನಿನ್ನ ಮಮ್ಮಿ ಕಳುಹಿಸಿದ್ದಾರೆ. ಇದರ ಅರ್ಥ ನಾನು ವಾಪಸ್ ಬರಬೇಕೆಂದು ಅವರು ಬಯಸುತ್ತಿದ್ದಾರಾ? ಪಪ್ಪ ಕುಳಿತುಕೊಳ್ಳುತ್ತಾ ಉತ್ತರ ನೀಡಿದರು. ಇಲ್ಲ, ಅವರು ನಿನಗೆ ಹೇಳಿದ್ದಾರೆ. ಅವರ ಮಾತು ಈಗಲೂ ಅದೇ ಆಗಿರುತ್ತದೆ. ಅವರು ತಮ್ಮ ನಿರ್ಧಾರದ ಬಗ್ಗೆ ಈಗಲೂ ದೃಢವಾಗಿದ್ದಾರೆ. ನನ್ನ ಮುಖದ ಬಣ್ಣ ಬದಲಾಯಿತು. ಇಲ್ಲಿಯವರೆಗೂ ಪಪ್ಪ ಹೇಳಿದರು, ಇದು ಹಠಮಾರಿತನವಲ್ಲ. ವರ್ಷ ನಿನಗೆ ಸರಿಯಾದ ಹುಡುಗಿ ಎಂದು ನಿನ್ನ ಮಮ್ಮಿ ಭಾವಿಸಿದ್ದಾರೆ. ಇದು ನನಗೂ ಖಚಿತವಾಗಿದೆ. ಈಗ ನಾನು ಕೂಡ ಅದನ್ನೇ ಬಯಸುತ್ತೇನೆ. ನನಗೆ ಆಶ್ಚರ್ಯವಾಯಿತು. ನಾನು ಹೇಳಿದೆ, ಪಪ್ಪ ನೀವು ಯಾವಾಗಲೂ ನನ್ನ ಜೊತೆಗೆ ಇರುತ್ತಿದ್ರಿ? ಪಪ್ಪ ನನ್ನ ಕಡೆ ನೋಡಿ ಹೇಳಿದರು, ಯಾವಾಗಲೂ ನಿನ್ನ ಜೊತೆ ಇರುತ್ತಿದ್ದೆ. ಆದರೆ ಬಹುಶಃ ಈಗ ನೀನು ಸ್ವತಃ ನಿನ್ನ ಜೊತೆ ಇಲ್ಲ. ಈ ಮಾತು ನನ್ನ ಹೃದಯವನ್ನು ಶೂಲದಂತೆ ಚುಚ್ಚಿತು. ಆದರೆ ನಾನು ಏನನ್ನೂ ಹೇಳಲಿಲ್ಲ. ಪಪ್ಪ ಅಲ್ಲಿಂದ ಹೊರಟು ಹೋದರು. ನಾನು ರಾತ್ರಿ ಪೂರ್ತಿ ಟೆರೆಸ್ ಮೇಲೆ ಕುಳಿತು ಆಕಾಶವನ್ನು ನೋಡುತ್ತಿದ್ದೆ. 10 ದಿನ ಕಳೆದಿದ್ದವು. ಮನೆ ಈಗಲೂ ಮೌನವಾಗಿತ್ತು. ಹೇಗೆಂದರೆ ನಾನು ಅಲ್ಲಿಂದ ಹೊರಬಂದರೂ ಯಾವುದೇ ವ್ಯತ್ಯಾಸ ಆಗಲಿಲ್ಲ ಎನ್ನುವಂತೆ ನನಗೆ ಅನಿಸಿತು. ನನ್ನ ಗೈರು ಮನೆಯಲ್ಲಿ ಎಲ್ಲರೂ ಗಾಬರಿಯಾಗುತ್ತಾರೆಂದು ಅಂದುಕೊಂಡಿದ್ದೆ. ಆದರೆ ಈಗ ಎಲ್ಲವೂ ಹೇಗಿತ್ತೋ ಹಾಗೇ ಇದೆ. ನನಗೆ ಅನಿಸಿತು, ನಾನು ಇದ್ದರೂ ಇಲ್ಲದಿದ್ದರೂ ಯಾವುದೇ ವ್ಯತ್ಯಾಸ ಇಲ್ಲ. ಈಗ 11ನೇ ದಿನವಾಗಿತ್ತು. ನಾನು ಆಫೀಸಿನ ಹತ್ತಿರ ಇರೋ ಒಂದು ಕೆಫೆಯಲ್ಲಿ ಕುಳಿತುಕೊಂಡಿದ್ದೆ. ನಾನು ಮೊಬೈಲ್ನಲ್ಲಿರೋ ಅಮ್ಮನ ಫೋಟೋ ನೋಡುತ್ತಿದ್ದೆ. ಅದು ನನ್ನ ಮೊಬೈಲ್ನ ವಾಲ್ಪೇಪರ್ ಮೇಲೆ ಇತ್ತು. ಒಂದು ಕ್ಷಣ ಅವರನ್ನೇ ನೋಡುತ್ತಿದ್ದೆ. ಆಗ ಪಪ್ಪನ ಒಂದು ಮೆಸೇಜ್ ಬಂದಿತ್ತು. ನಿನ್ನ ಅಮ್ಮನ ಆರೋಗ್ಯ ಸರಿಯಿಲ್ಲ ಮಗ, ನಿನಗೆ ಸಮಯ ಸಿಕ್ಕಿದರೆ ಬಂದು ನೋಡು. ನಾನು ತಟ್ಟನೆ ಎದ್ದು ಯಾರಿಗೂ ಏನನ್ನೂ ಹೇಳದೆ ನೇರವಾಗಿ ಮನೆಗೆ ಹೋದೆ. ನಾನು ಮನೆಗೆ ಹೋಗಿ ಬಾಗಿಲು ತೆರೆದಾಗ ಎದುರಿಗೆ ಮೌನ ಆವರಿಸಿತ್ತು. ನೌಕರರ ತಿರುಗಾಟ ಕೂಡ ಇರಲಿಲ್ಲ. ಮನೆಯೊಳಗೆ ಮೌನ ಪ್ರತಿಧ್ವನಿಸುತ್ತಿತ್ತು. ಒಂದು ಕಾಲದಲ್ಲಿ ಎಲ್ಲರೂ ಬಾಗಿಲು ತೆರೆದು ನಾನು ಬಂದಾಗ ನನ್ನನ್ನು ಸ್ವಾಗತಿಸುತ್ತಿದ್ದರು. ಇಂದು ನನ್ನನ್ನು ಯಾರು ಗುರುತಿಸಲು ತಯಾರಿರಲಿಲ್ಲ. ಕಣ್ಣುಗಳ ಕೆಳಗೆ ಡಾರ್ಕ್ ಸರ್ಕಲ್ ಮೂಡಿತ್ತು. ಸುಸ್ತಾದ ಹೆಜ್ಜೆಗಳು, ಬಾಡಿದ ಮುಖ. ಅವರು ಹೇಳಿದರು, ಮೇಲೆ ಹೋಗು, ನಿನ್ನ ಮಮ್ಮಿ ನಿನ್ನನ್ನು ನೋಡಲು ಬಯಸುತ್ತಿದ್ದಾರೆ. ನಾನು ಹೆಜ್ಜೆ ಮುಂದೆ ಇಟ್ಟೆ. ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ನಾನು ಕೋಣೆ ಒಳಗೆ ಹೋದೆ. ಮಮ್ಮಿ ದೃಷ್ಟಿ ಎತ್ತಿ ಕೆಲವು ಕ್ಷಣ ನನ್ನನ್ನು ನೋಡಿದರು. ಅವರು ಮೌನವಾಗಿದ್ದರು. ಒಂದು ಬಿಳಿ ಚಾದರಿರುವ ಬೆಡ್ ಮೇಲೆ ಮಲಗಿದರು. ನಂತರ ಮೆಲ್ಲನೆ ಹೇಳಿದರು, ನೀನು ಬಂದಿರುವುದು ಒಳ್ಳೆಯದಾಯಿತು. ನಾನು ಅವರ ಹತ್ತಿರ ಬೆಡ್ ಮೇಲೆ ಕುಳಿತುಕೊಂಡು ಹೇಳಿದೆ, ಮಮ್ಮಿ ಈಗ ನಿಮ್ಮ ಆರೋಗ್ಯ ಹೇಗಿದೆ? ಅವರು ಹಗುರವಾಗಿ ನಕ್ಕು, ಔಷಧಿ ನಡೆಯುತ್ತಿದೆ. ಆದರೆ ನನ್ನ ಮನಸ್ಸು ನೀನು ಮದುವೆಗೆ ಒಪ್ಪಿಕೊಂಡ ದಿನವೇ ಸರಿ ಹೋಗುತ್ತದೆ. ನನಗೆ ಅನಿಸಿತು. ತಮ್ಮ ಪೂರ್ತಿ ಅನಾರೋಗ್ಯವನ್ನು ಒಂದು ಷರತ್ತಿನ ಮೇಲೆ ಸುತ್ತಿಕೊಂಡಂತೆ ನಾನು ಆಶ್ಚರ್ಯದಿಂದ ಹೇಳಿದೆ, ಮಮ್ಮಿ ನಿಮಗೆ ಗೊತ್ತಾ, ನಾನು ಕೇವಲ ನಿಮ್ಮ ಆರೋಗ್ಯ ವಿಚಾರಿಸಲು ಬಂದಿದ್ದೇನೆ. ಈ ಮಾತನ್ನು ನೀವು ಪುನಃ ಹೇಳಬೇಡಿ. ಅವರು ತಲೆ ಆಡಿಸಿದರು ಮತ್ತು ಮೆಲ್ಲನೆ ಹೇಳಿದರು, ಆದರೆ ಯಾವುದೇ ಲಾಭವಿಲ್ಲ. ನೀನು ಮನೆಯಿಂದ ಹೊರ ಹೋಗುವಾಗ ಹೇಗಿದೆಯೋ ಹಾಗೆ ಇದ್ದರೆ ಈಗಲೂ ನೀನು ಹಿಂತಿರುಗಬಹುದು. ಪಪ್ಪ ಬಾಗಿಲಲ್ಲಿ ನಿಂತಿದ್ದರು. ಅವರು ಅಮ್ಮನಿಗೆ ಹೇಳಿದರು, ಈಗ ಇದರ ಬಗ್ಗೆ ಮಾತನಾಡುವ ಸಮಯವಲ್ಲ. ನೀನು ಮೊದಲು ವಿಶ್ರಾಂತಿ ಪಡೆಯಬೇಕು. ಅವರು ಇಲ್ಲ ಎನ್ನುವಂತೆ ತಲಾಡಿಸಿ, ಇಲ್ಲ ಇದೇ ಸರಿಯಾದ ಸಮಯ. ಆನಂದ್ ಏನು ಮಾಡಿದ್ದಾನೆ ಅದು ಅವನ ಇಷ್ಟ. ಈಗ ಒಮ್ಮೆ ನನ್ನ ಮಾತನ್ನು ಕೇಳು. ನಾನು ಅಮ್ಮನ ಮುಖವನ್ನು ನೋಡಿದೆ. ಅವರು ದುರ್ಬಲರಾಗಿದ್ದರು. ಆದರೆ ಅವರ ಉದ್ದೇಶಗಳು ಅದೇ ಹಳೆಯ ಹಠವನ್ನು ತೋರಿಸುತ್ತಿದ್ದವು. ನಾನು ಮೃದುವಾಗಿ ಹೇಳಿದೆ, ಅಮ್ಮ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಏಕೆ ಚಿಂತಿಸಬಾರದು? ವೈದ್ಯರು ಏನು ಹೇಳುತ್ತಿದ್ದಾರೆ? ಅಮ್ಮ ದಿಂಬಿನ ಮೇಲೆ ಒರಗಿ, ಡಾಕ್ಟರ್ ವಿಶ್ರಾಂತಿ ತೆಗೆದುಕೊಳ್ಳಬೇಕು ಮತ್ತು ಸಮಯಕ್ಕೆ ಸರಿಯಾಗಿ ತೆಗೆದುಕೊಳ್ಳಬೇಕು. ಆದರೆ ನಿನಗೆ ಗೊತ್ತಲ್ಲ ನನಗೆ ಯಾವಾಗ ನೆಮ್ಮದಿ ಸಿಗುತ್ತದೆ ಎಂದು? ನೀನು ವರ್ಷಾಳೊಂದಿಗೆ ಮದುವೆ ಮಾಡಿಕೊಂಡಾಗ. ನಾನು ಕಣ್ಣು ಮುಚ್ಚಿದೆ. ಮನಸ್ಸಿನಲ್ಲಿ ಪ್ರಶ್ನೆ ಕೇಳಿಕೊಂಡೆ, ಇದು ನನ್ನ ಅಮ್ಮನ ಪ್ರೀತಿಯೋ ಅಥವಾ ಭಾವನಾತ್ಮಕ ಬ್ಲ್ಯಾಕ್ ಮೇಲೋ? ಪಪ್ಪ ನನ್ನನ್ನು ಹೊರಗೆ ಬರುವಂತೆ ಸನ್ನೆ ಮಾಡಿದರು.
ನಾನು ಅವರ ಜೊತೆ ಹಾಲ್ಗೆ ಬಂದೆ. ಪಪ್ಪ ಚಹಾ ತರಿಸಿಕೊಂಡರು ಮತ್ತು ಸೋಫಾ ಮೇಲೆ ಕುಳಿತುಕೊಳ್ಳುತ್ತಾ ಹೇಳಿದರು, ನಿನ್ನ ಅಮ್ಮ ನಿನಗೆ ಒತ್ತಾಯ ಮಾಡುತ್ತಿದ್ದಾರೆ. ಆದರೆ ಮಗ, ಅವರು ನಿನಗೆ ಒಳ್ಳೆಯದನ್ನು ಮಾಡಲು ಹೋರಾಡುತ್ತಿದ್ದಾರೆ. ನಾನು ಕೇಳಿದೆ, ಆದರೆ ಈ ಹೋರಾಟದಲ್ಲಿ ನೀವಿಬ್ಬರೂ ನನ್ನನ್ನು ಏಕೆ ಸೋಲಲು ಒತ್ತಾಯಿಸುತ್ತಿದ್ದೀರಿ? ಪಪ್ಪ ದೀರ್ಘವಾಗಿ ಉಸಿರು ತೆಗೆದುಕೊಂಡರು. ಏಕೆಂದರೆ ಕೆಲವೊಮ್ಮೆ ಸೋಲುವುದು ಕೂಡ ನಿಜವಾದ ಗೆಲುವಾಗಿರುತ್ತದೆ. ಆನಂದ್, ನೀನು ಗೆಲುವು ಪಡೆದು ಏನನ್ನು ಸಾಧಿಸಿದೆ? ಕೇವಲ ಮನೆ ಬಿಟ್ಟು ಹೋದೆ. ನಿನ್ನ ಅಮ್ಮನಿಗೆ ಬೇಸರ ಮಾಡಿದೆ. ನೀನು ಕೂಡ ಬೇಸರಿಸಿಕೊಂಡೆ. ನಾನು ಈ ಮಾತಿಗೆ ಮೌನವಾದೆ. ಅವರ ಮಾತುಗಳಲ್ಲಿ ಕಠಿಣತೆ ಇದ್ದರೂ ಸತ್ಯವೂ ಇತ್ತು. ನಾನು ಹೇಳಿದೆ, ಆದರೆ ನನಗೆ ಆ ಹುಡುಗಿಯ ಬಗ್ಗೆ ಏನೂ ತಿಳಿದಿಲ್ಲ. ಅವಳ ಇಷ್ಟ, ಅವಳ ಯೋಚನೆಗಳು ಯಾವುದೂ ಗೊತ್ತಿಲ್ಲ. ಒಬ್ಬಳು ಅಪರಿಚಿತ ಹುಡುಗಿಯೊಂದಿಗೆ ನಾನು ಹೇಗೆ ಜೀವನ ನಡೆಸಲಿ? ಪಪ್ಪ ಹೇಳಿದರು, ಇದು ಕಾಲಕ್ರಮೇಣ ಬಲಗೊಳ್ಳುವ ಸಂಬಂಧ. ನಿಮ್ಮ ಮಮ್ಮಿ ಯಾವುದೇ ವಿಷಯದಲ್ಲಿ ಎಂದಿಗೂ ತಪ್ಪು ನಿರ್ಧಾರ ತೆಗೆದುಕೊಂಡಿಲ್ಲ. ಇದೇ ಸಮಯದಲ್ಲಿ ಅಮ್ಮ ಪುನಃ ಕರೆದರು. ಅಮ್ಮ ನನ್ನೊಂದಿಗೆ ಪುನಃ ಮಾತನಾಡಲು ಬಯಸಿದರು. ನಾನು ಪುನಃ ಕೋಣೆಗೆ ಹೋದೆ. ಈ ಬಾರಿ ಅವರು ಕುಳಿತುಕೊಳ್ಳಲು ಪ್ರಯತ್ನಿಸುತ್ತಿದ್ದರು. ನಾನು ಅಮ್ಮನಿಗೆ ಕುಳಿತುಕೊಳ್ಳಲು ಸಹಾಯ ಮಾಡಿದೆ. ಅವರು ನಿಧಾನಕ್ಕೆ ಹೇಳಿದರು, ಆನಂದ್, ನಾನು ನಿನಗೆ ಜನ್ಮ ಕೊಟ್ಟಿದ್ದೇನೆ. ನಿನ್ನ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಪೂರೈಸಿದ್ದೇನೆ. ನಿನ್ನ ಪ್ರತಿಯೊಂದು ಹಠವನ್ನು ಸಹಿಸಿಕೊಂಡಿದ್ದೇನೆ. ಈಗ ನನ್ನ ಆಸೆಯನ್ನು ಪೂರೈಸು. ನಿನ್ನ ಅಮ್ಮನಿಗಾಗಿ ನೀನು ಇಷ್ಟನ್ನು ಮಾಡಲು ಸಾಧ್ಯವಿಲ್ಲವೇ? ನಾನು ಅವರಿಂದ ದೃಷ್ಟಿ ಬದಲಿಸಿ ಹೇಳಿದೆ, ಮಮ್ಮಿ, ನೀವು ಇದನ್ನೆಲ್ಲ ಭಾವುಕತೆಯಿಂದ ಹೇಳುತ್ತಿದ್ದೀರಿ. ಅವರು ನನ್ನ ಕೈ ಹಿಡಿದು, ಇಲ್ಲ, ನೀನು ಮದುವೆಯಾಗಲು ನಿರಾಕರಿಸಿದರೆ ನನ್ನ ಸಾವಿನ ನಂತರ ನನ್ನ ಅಂತ್ಯಕ್ರಿಯೆಗೂ ಹಾಜರಾಗುವ ಅವಶ್ಯಕತೆ ಇಲ್ಲ. ಇದನ್ನು ಕೇಳಿ ನಾನು ಒಳಗಿನಿಂದ ಮುರಿದು ಹೋದೆ. ನಾನು ತಕ್ಷಣ ಹೇಳಿದೆ, ಮಮ್ಮಿ ಪ್ಲೀಸ್, ನೀವು ಇಂಥ ಮಾತನಾಡಬೇಡಿ. ಅವರು ಇನ್ನೊಂದು ಮಾತು ಹೇಳಿದರು, ಈಗ ನೀನೇ ತೀರ್ಮಾನ ಮಾಡು ಏನು ಮಾಡಬೇಕೆಂದು. ನಂತರ ಕೋಣೆಯಿಂದ ಹೊರಬಂದು ಮೊಬೈಲ್ ಎತ್ತಿಕೊಂಡೆ. ಆದರೆ ನನ್ನ ಬಳಿ ವರ್ಷಾಳ ನಂಬರ್ ಕೂಡ ಇರಲಿಲ್ಲ. ನಾನು ಅವಳ ಮುಖವನ್ನೇ ನೋಡಿರಲಿಲ್ಲ. ಆದರೆ ನಾನು ಅವಳ ಹೆಸರನ್ನು ಎಷ್ಟು ಬಾರಿ ಕೇಳಿದ್ದೇನೆಂದರೆ ಅವಳು ನನ್ನ ಸುತ್ತಲೂ ಬೇರೆ ಯಾವುದೇ ವಸ್ತುವಿಗಿಂತ ಹೆಚ್ಚಾಗಿ ಅನುಭವಕ್ಕೆ ಬರುತ್ತಿದ್ದಳು. ಬೆಳಿಗ್ಗೆ ಸೂರ್ಯ ಉದಯಿಸಿದಾಗ ನಾನು ನಿರ್ಧಾರ ಮಾಡಿದೆ, ಅಮ್ಮನ ಕಣ್ಣುಗಳಲ್ಲಿ ನೋಡಿದ ನಿರಾಶೆಯನ್ನು ನಾನು ಇಂದು ನೋಡಬಾರದೆಂದು. ಅವರು ಹೇಳಿದ ಆ ಮಾತು ನನ್ನನ್ನು ಸುತ್ತಿಗೆಯಿಂದ ಹೊಡೆದಂತೆ ಆಗುತ್ತಿತ್ತು. ನಾನು ಮರಣ ಹೊಂದಿದ ನಂತರ ನನ್ನ ಅಂತಿಮ ಸಂಸ್ಕಾರಕ್ಕೆ ಬರಬೇಡ ಎಂದು ಹೇಳಿದ ಮಾತು. ನಾನು ಯೋಚಿಸಿದೆ, ಸರಿ, ಅವಳನ್ನು ಮದುವೆ ಮಾಡಿಕೊಳ್ಳುತ್ತೇನೆ, ಆದರೆ ಒಂದು ಷರತ್ತಿನ ಮೇಲೆ. ಮದುವೆಯಾದ ತಕ್ಷಣವೇ ಅವಳಿಗೆ ಡೈವರ್ಸ್ ಕೊಡುತ್ತೇನೆ ಮತ್ತು ಸ್ವತಂತ್ರನಾಗುತ್ತೇನೆ. ನಾನು ಹೋಗಿ ಮಮ್ಮಿ ಹತ್ತಿರ ಕುಳಿತುಕೊಂಡೆ. ಅವರಿಗೆ ಹೇಳಿದೆ, ಮಮ್ಮಿ, ನಾನು ಮದುವೆಗೆ ತಯಾರಾಗಿದ್ದೇನೆ. ನನ್ನ ಮಾತು ಕೇಳಿ ಅಮ್ಮನ ಕಣ್ಣುಗಳು ತುಂಬಿ ಬಂದವು. ತುಟಿಯಲ್ಲಿ ಕೇವಲ ಧನ್ಯವಾದ ಹೇಳಿದರು. ಪಪ್ಪ ಬಾಗಿಲ ಬಳಿ ನಿಂತಿದ್ದರು. ಅವರು ತಲೆ ತಗ್ಗಿಸಿದರು. ಬಹುಶಃ ಅವರು ಈ ಕ್ಷಣಕ್ಕಾಗಿ ಕಾಯುತ್ತಿದ್ದಿರಬಹುದು. ನಾನು ಒಳಗೊಳಗೆ ಯೋಚಿಸಿದೆ, ಈ ನಾಟಕ ಪೂರ್ತಿಯಾಯಿತು. ಇದರ ನಂತರ ಎಲ್ಲವೂ ಮುಗಿಯುತ್ತದೆ. ನಾನು ದರ್ಶನ್ಗೆ ಫೋನ್ ಮಾಡಿದೆ ಮತ್ತು ಹೇಳಿದೆ, ನಾನು ಮದುವೆಗೆ ಒಪ್ಪಿಕೊಂಡೆ. ಮುಂದಿನ ದೃಶ್ಯ ನೋಡಬೇಕು. ಅವನು ನಗುತ್ತಾ ಹೇಳಿದನು, ಇದರರ್ಥ ನೀನು ನಿಜವಾಗಿಯೂ ಮದುವೆ ಮಾಡಿಕೊಳ್ಳುತ್ತೀಯಾ? ನಾನು ಹೌದು ಎಂದು ಉತ್ತರಿಸಿದೆ. ಆದರೆ ನಿಜವಾದ ಆಟ ಮದುವೆ ನಂತರ ಪ್ರಾರಂಭವಾಗುತ್ತದೆ. ನೀನು ನೋಡುತ್ತಿರು. ಮಮ್ಮಿ ಮದುವೆಯ ತಯಾರಿ ನೋಡಿಕೊಳ್ಳುತ್ತಿದ್ದರು. ಅವರ ಯಾವುದೇ ಫಂಕ್ಷನ್ ಅಲಂಕಾರಗಳಲ್ಲಿ ನನಗೆ ಆಸಕ್ತಿ ಇರಲಿಲ್ಲ. ಹೃದಯದಲ್ಲಿ ವಂಚನೆ ಇರುವಾಗ ಯಾವುದೇ ಸಂಪ್ರದಾಯಗಳಿಗೂ ಯಾವುದೇ ಪ್ರಾಮುಖ್ಯತೆ ಇರುವುದಿಲ್ಲ. ನನ್ನ ಮಮ್ಮಿ ನನ್ನ ಮದುವೆಯ ಬಗ್ಗೆ ವರ್ಷಗಳಿಂದ ಕನಸು ಕಂಡಿದ್ದರು. ನಾನು ಹೇಳಿದೆ, ನನಗೆ ಮದುವೆ ದಿನ ಹೊಸ ಸೂಟನ್ನು ಕೊಡಿ, ಬಾಕಿ ಎಲ್ಲವೂ ನಿಮ್ಮಿಷ್ಟದಂತೆ ಮಾಡಿ. ಅಮ್ಮ ಪದೇ ಪದೇ ವರ್ಷಾಳ ಬಗ್ಗೆ ಮಾತನಾಡುತ್ತಿದ್ದರು. ನೀನು ಅವಳನ್ನು ಸ್ವತಃ ನೋಡಿದರೆ ನಿನ್ನ ಯೋಚನೆಯು ಕೂಡ ಬದಲಾಗುತ್ತದೆ. ನೋಡುತ್ತಿರು, ಅವಳು ಕೇವಲ ಸುಂದರವಾಗಿಲ್ಲ, ಅವಳ ಹೃದಯ ಕೂಡ ತುಂಬ ಸ್ಪಷ್ಟವಾಗಿದೆ. ಅವಳು ಒಳ್ಳೆಯ ಮನಸ್ಸಿನವಳು. ಆಗ ನಾನು ಹೇಳಿದೆ, ಅವಳು ಹಣದ ಆಸೆಯಿಂದ ಇಲ್ಲಿಗೆ ಬರುತ್ತಿಲ್ಲ ಎಂದು ಹೇಗೆ ಖಚಿತವಾಗಿ ಹೇಳುತ್ತೀರಿ? ಅವರು ತಕ್ಷಣ ಉತ್ತರಿಸಿದರು, ಅವಳಿಗೆ ನಮ್ಮ ಹಣಕ್ಕಿಂತ ಹೆಚ್ಚಿನ ಮೌಲ್ಯಗಳು ಇವೆ. ನಿನಗೆ ಅವಳು ಇನ್ನೂ ತಿಳಿದಿಲ್ಲ, ಅದಕ್ಕಾಗಿ ನೀನು ಅವಳನ್ನು ಅನುಮಾನಿಸುತ್ತಿದ್ದೀಯಾ? ನಾನು ಸುಮ್ಮನಾದೆ. ಆದರೆ ನನ್ನ ಅನುಮಾನಗಳು ದಿನೇ ದಿನೇ ಹೆಚ್ಚಾಗುತ್ತಿದ್ದವು. ನನಗೆ ಅನಿಸುತ್ತಿತ್ತು, ವರ್ಷ ತುಂಬ ಚಾಲಾಕಿತನದಿಂದ ನನ್ನ ಅಮ್ಮನನ್ನು ತನ್ನ ಬುಟ್ಟಿಗೆ ಹಾಕಿಕೊಂಡಿದ್ದಾಳೆ. ಅವರನ್ನು ಮೂರ್ಖರನ್ನಾಗಿ ಮಾಡಿದ್ದಾಳೆ. ಅವರ ಹೃದಯವನ್ನು ಗೆದ್ದು ಈಗ ನನ್ನ ಫ್ಯೂಚರ್ನಲ್ಲಿ ತನ್ನ ಹಕ್ಕನ್ನು ಪಡೆದುಕೊಳ್ಳಲು ಬರುತ್ತಿದ್ದಾಳೆ. ಅಪ್ಪ ಕೂಡ ಒಂದು ದಿನ ಹೇಳಿದರು, ಮಗ, ಕೆಲವೊಮ್ಮೆ ಬೇರೆಯವರ ನಿಷ್ಠೆಗೆ ಒಂದು ಅವಕಾಶ ಕೊಡಬೇಕು. ಉದ್ದೇಶಗಳು ಸ್ಪಷ್ಟವಾಗಿ ಇಲ್ಲದಿದ್ದಾಗ ಮಾತ್ರ ಪಿತೂರಿ ಗೋಚರಿಸುತ್ತದೆ. ನಾನು ಉತ್ತರಿಸಿದೆ, ಪಪ್ಪ, ನಾನು ಮಮ್ಮಿಯ ಇಚ್ಛೆಯ ಮೇರೆಗೆ ಮಾತ್ರ ಮದುವೆಯಾಗಲಿದ್ದೇನೆ. ಇದು ನಿಷ್ಠೆಯಲ್ಲ, ಇದು ಬಲವಂತ. ಒಳಗಿನಿಂದ ನನ್ನ ತಯಾರಿ ಬೇರೆಯೇ ಇತ್ತು. ಅದೇ ರಾತ್ರಿ ನಾನು ವಿಚ್ಛೇದನದ ಬಗ್ಗೆ ವಕೀಲರೊಂದಿಗೆ ಮಾತನಾಡಿದೆ. ವಿಚ್ಛೇದನ ನೀಡಿದರೆ ಹಣ ಪಾವತಿಸಬೇಕೇ? ಮದುವೆ ನಂತರ ವಿಚ್ಛೇದನಕ್ಕೆ ಕಾನೂನಿನ ನಿಯಮಗಳೇನು?
ವಕೀಲರು ಆಶ್ಚರ್ಯಚಕಿತರಾದರು. ನೀನು ಇನ್ನೂ ಮದುವೆಯಾಗಿಲ್ಲ, ಆಗಲೇ ವಿಚ್ಛೇದನದ ಬಗ್ಗೆ ಮಾತನಾಡುತ್ತಿದ್ದೀಯಾ? ನಾನು ಹೇಳಿದೆ, ಇದರ ಬಗ್ಗೆ ತಿಳಿದುಕೊಳ್ಳಬೇಕಿತ್ತು. ಅವರು ಹೇಳಿದರು, ಕಾನೂನಿನಲ್ಲಿ ಇದಕ್ಕೆ ಅವಕಾಶವಿದೆ, ಆದರೆ ಅದು ಸಮಾಜದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಎಂದು ಹೇಳಿದರು. ನಾನು ಆ ಹುಡುಗಿಯ ಬಗ್ಗೆ ಮಾತನಾಡಬೇಡಿ ಎಂದು ಹೇಳಿದೆ. ನಾನು ಕಾನೂನಿನ ಬಗ್ಗೆ ಕೇಳುತ್ತಿದ್ದೇನೆ. ಮದುವೆ ದಿನ ಹತ್ತಿರ ಬಂದಿತ್ತು. ಅಮ್ಮನ ಖುಷಿ ಜಾಸ್ತಿ ಆಗುತ್ತಿತ್ತು. ನನ್ನ ಒಳಗೆ ತಿರಸ್ಕಾರ ಹೆಚ್ಚಾಗುತ್ತಿತ್ತು. ನನಗೆ ಇದೆಲ್ಲ ಒಂದು ನಾಟಕದಂತೆ ಕಾಣಿಸುತ್ತಿತ್ತು. ವರ್ಷಾಳ ಸಂಸ್ಕೃತಿ, ಅವಳ ಸರಳತೆ, ಅವಳ ಮಾತುಗಳು ಎಲ್ಲವೂ ನಾಟಕದಂತೆ ಕಾಣುತ್ತಿದ್ದವು. ನಾನು ಅವಳ ಬಲಿಪಶುವಾಗುವ ಹಂತದಲ್ಲಿದ್ದೆ. ಆದರೆ ನಾನು ಅವಳ ಬಲೆಯಲ್ಲಿ ಸಿಕ್ಕಿಕೊಳ್ಳಲು ಯಾವುದೇ ಮೂರ್ಖನಲ್ಲ. ಒಂದು ದಿನ ನಾನು ಅಮ್ಮನಿಗೆ ಹೇಳಿದೆ, ಆ ಹುಡುಗಿಯನ್ನು ನಾನು ಮದುವೆಗೆ ಮೊದಲು ಒಮ್ಮೆ ನೋಡಲು ಬಯಸುತ್ತೇನೆ. ಅಮ್ಮ ತಕ್ಷಣವೇ ನಿರಾಕರಿಸಿದರು. ಅವಳು ಹೀಗೆ ನಿನಗೆ ಸಿಗುವುದಿಲ್ಲ, ಮದುವೆ ನಂತರ ನೋಡಬಹುದು. ನಾನು ನಗುತ್ತಾ ಹೇಳಿದೆ, ನಾನು ಕತ್ತಲೆಯಲ್ಲಿ ಮದುವೆ ಮಾಡಿಕೊಳ್ಳಬೇಕೆಂದುಕೊಳ್ಳುತ್ತೀರಾ? ಮಮ್ಮಿ ಮೃದುವಾಗಿ ಹೇಳಿದರು, ಇದು ಕುರುಡು ನಿರ್ಧಾರವಲ್ಲ, ಇದು ಒಂದು ಪರೀಕ್ಷೆ. ನಾನು ಮನಸ್ಸಿನಲ್ಲಿ ಯೋಚಿಸಿದೆ. ಮದುವೆಯ ನಂತರ ನಾನು ಅವಳನ್ನು ಪರೀಕ್ಷಿಸುತ್ತೇನೆ. ನಂತರ ನಾನು ದರ್ಶನನ್ನು ಭೇಟಿಯಾದೆ. ಮದುವೆ ಕುರಿತು ಎಲ್ಲ ವಿಷಯವನ್ನು ಅವನಿಗೆ ಹೇಳಿದೆ. ಅವನು ಸ್ವಲ್ಪ ಸಮಯ ಯೋಚಿಸಿ ಹೇಳಿದನು, ನೀನು ಯೋಚನೆ ಮಾಡಿದ ಹಾಗೆ ನಡೆಯದಿದ್ದರೆ ಆಗ ನೀನು ಏನು ಮಾಡುವೆ? ನಾನು ಹೇಳಿದೆ, ಹಾಗೆ ನಡೆಯದಿದ್ದರೆ ನಾನು ನನ್ನ ಮನಸ್ಸನ್ನು ಬದಲಾಯಿಸಬಹುದು, ಆದರೆ ನನಗೆ ನಾನು ಮೋಸ ಮಾಡಿಕೊಳ್ಳುವುದಿಲ್ಲ. ಮದುವೆ ದಿನಾಂಕ ಫಿಕ್ಸ್ ಆಯಿತು. ಬುಧವಾರದ ದಿನ ಇತ್ತು. ಮಧ್ಯಾಹ್ನದ ಸಮಯ. ಮಮ್ಮಿ ಸ್ವತಃ ವರ್ಷಾಳ ತಂದೆ ತಾಯಿಗಳೊಂದಿಗೆ ಮಾತನಾಡಿದರು. ಅವರು ತುಂಬ ಸಂತೋಷದಿಂದ ಒಪ್ಪಿಕೊಂಡರು. ಯಾವುದೇ ವರದಕ್ಷಿಣೆ ಮಾತು ಇರಲಿಲ್ಲ, ಯಾವುದೇ ಬೇಡಿಕೆಯೂ ಇರಲಿಲ್ಲ. ಈಗ ನನ್ನ ಅನುಮಾನ ಇನ್ನೂ ಬಲವಾಯಿತು. ಈ ದಿನಗಳಲ್ಲಿ ಇಂತಹ ಸರಳ ಜನರು ಖಂಡಿತವಾಗಿಯೂ ಏನನ್ನಾದರೂ ಮರೆಮಾಚುತ್ತಾರೆ. ಪಪ್ಪ ಹೇಳಿದರು, ಮಗ, ಮದುವೆ ಒಂದು ಒಳ್ಳೆಯ ಕೆಲಸ, ಇದನ್ನು ನೀನು ಭಾರ ಎಂದುಕೊಳ್ಳಬೇಡ. ನಾನು ಅವರ ಕಡೆ ನೋಡದೆ ಹೇಳಿದೆ, ನನಗೆ ಇದು ಒಳ್ಳೆಯ ಕೆಲಸವಲ್ಲ, ಇದು ಒಂದು ಜವಾಬ್ದಾರಿ, ಒಂದು ಸಮಯದ ಜವಾಬ್ದಾರಿ. ಕೊನೆಗೂ ಆ ದಿನ ಬಂದಿತ್ತು. ಬಂಗಾರದ ಶೇರ್ವಾನಿಯಲ್ಲಿ ಮದುವೆಗಾಗಿ ಮನೆಯಿಂದ ಹೊರಟೆ. ನಮ್ಮ ಮದುವೆ ನಡೆಯಿತು. ಮದುವೆಯ ನಂತರ ಎಲ್ಲರೂ ಅಭಿನಂದಿಸಿದರು. ನನ್ನ ಮಮ್ಮಿಯ ಕಣ್ಣುಗಳಲ್ಲಿ ಬೆಳಕು ಹೊಳೆಯುತ್ತಿತ್ತು. ಅಪ್ಪ ಹೆಗಲ ಮೇಲೆ ಕೈ ಹಾಕಿ ಹೇಳಿದರು, ಮಗ, ಇಂದು ನೀನು ನಮ್ಮನ್ನು ಗೆಲ್ಲಿಸಿಬಿಟ್ಟೆ. ನಾನು ಮನಸ್ಸಿನಲ್ಲಿ ಹೇಳಿಕೊಂಡೆ, ಈಗ ಗೆಲ್ಲುವ ಸರದಿ ನನ್ನದು. ಮದುವೆಯ ಸಮಾರಂಭ ಮುಗಿದಿತ್ತು. ಎಲ್ಲರನ್ನು ವಿದಾಯ ಹೇಳಿದ ನಂತರ ಮೊದಲ ರಾತ್ರಿ ನಾನು ಅವಳಿಗೆ ವಿಚ್ಛೇದನ ನೀಡುತ್ತೇನೆ ಎಂದುಕೊಂಡಿದ್ದೆ. ಏಕೆಂದರೆ ನನ್ನ ಉದ್ದೇಶಗಳು ಮುರಿದಂತೆ ಅವಳ ಎಲ್ಲ ಕನಸು ಒಂದೇ ರಾತ್ರಿಯಲ್ಲಿ ಮುರಿದು ಹೋಗಬೇಕು. ಇದು ನನ್ನ ನಿರ್ಧಾರವಾಗಿತ್ತು. ಇದಕ್ಕೆ ನಾನು ಪೂರ್ಣ ಬದ್ಧವಾಗಿದ್ದೆ. ವರ್ಷ ಈಗಲೂ ತನ್ನ ಮುಖ ಮುಚ್ಚಿಕೊಂಡಿದ್ದಳು. ಮದುವೆ ಸಮಯದಲ್ಲಿ ನನಗೆ ಅವಳ ಮುಖವನ್ನು ನೋಡುವ ಅವಕಾಶ ಸಿಗಲಿಲ್ಲ. ನಾನು ಇದರ ಬಗ್ಗೆ ಹೆಚ್ಚು ಗಮನ ಕೊಡಲಿಲ್ಲ, ಏಕೆಂದರೆ ನನಗೆ ಇದು ಒಂದು ಔಪಚಾರಿಕ ಮದುವೆಯಾಗಿತ್ತು, ಒಂದು ಕರ್ತವ್ಯ ಪೂರ್ತಿಯಾಗಿತ್ತು. ಈಗ ಎಲ್ಲವೂ ನನ್ನ ಇಚ್ಛೆಯಂತೆ ನಡೆಯಲಿತ್ತು. ಅದೇ ದಿನ ವಿದಾಯವನ್ನು ನಿಗದಿಪಡಿಸಲಾಗಿತ್ತು. ನಾನು ಅಮ್ಮ ಹೇಳುವುದನ್ನು ಕೇಳಿಸಿಕೊಂಡೆ. ನಾವು ಹೆಚ್ಚಿನ ಸಮಯ ಮಕ್ಕಳನ್ನು ತಡೆಯಲಾಗುವುದಿಲ್ಲ. ಮದುವೆ ಸರಳವಾಗಿ ಮಾಡಲಾಗಿದೆ. ವಿದಾಯವು ಹೀಗೆ ಇರುತ್ತದೆ. ಪಪ್ಪ ತಲೆಯಾಡಿಸಿ ಹೇಳಿದರು, ಖಂಡಿತವಾಗಿಯೂ ಈಗ ಹುಡುಗಿ ನಮ್ಮ ಮನೆಯ ಗೌರವ. ನಾನು ಮೌನವಾಗಿ ಎಲ್ಲ ಮಾತನ್ನು ಕೇಳಿಸಿಕೊಳ್ಳುತ್ತಿದ್ದೆ. ವರ್ಷಾಳ ಒಂದು ಚಿತ್ರ ನನ್ನ ಮನಸ್ಸಿನಲ್ಲಿ ನೆಲೆಗೊಂಡಿತ್ತು. ಅಮ್ಮನ ಮಾತಿನಂತೆ ಇದ್ದಳು. ಮನೆ ಈಗ ನಿನ್ನ ಕೈಯಲ್ಲಿದೆ. ನಾನು ಉತ್ತರಿಸಿದೆ, ಸರಿ ಪಪ್ಪ. ನಂತರ ಎಲ್ಲ ಅತಿಥಿಗಳು ಹೊರಟು ಹೋದರು. ರಾತ್ರಿ ಊಟವೂ ಮುಗಿಯಿತು. ಅಮ್ಮ ಹೇಳಿದರು, ವರ್ಷ ನಿನ್ನ ಕೋಣೆಯಲ್ಲಿ ಇದ್ದಾಳೆ. ನಾನು ತಲೆಯಾಡಿಸಿದೆ. ನಂತರ ಎದ್ದು ಮೆಲ್ಲನೆ ನನ್ನ ಕೋಣೆ ಕಡೆಗೆ ನಡೆದೆ. ಹೆಜ್ಜೆಗಳು ತುಂಬ ಭಾರವಾಗಿದ್ದವು. ನನ್ನ ಕೈಗಳು ಬಾಗಿಲ ಕಡೆ ಹೋದವು. ಮನಸ್ಸಿನಲ್ಲಿ ಒಂದು ವಿಚಿತ್ರ ಭಾವನೆ ಇತ್ತು. ನಾನು ಬಾಗಿಲು ತೆರೆದೆ. ಕೋಣೆಯಲ್ಲಿ ಮಂದ ಬೆಳಕಿತ್ತು. ಹಾಸಿಗೆ ಮೇಲೆ ಮೃದುವಾದ ಹೂವು ಹರಡಿಕೊಂಡಿದ್ದವು ಮತ್ತು ಹಾಸಿಗೆ ಮೇಲೆ ಆ ಹುಡುಗಿ ಕುಳಿತಿದ್ದಳು. ಮೊದಲ ಬಾರಿಗೆ ನಾನು ಅವಳನ್ನು ಪೂರ್ಣ ಪ್ರಮಾಣದಲ್ಲಿ ನೋಡಿದೆ. ಈಗ ಅವಳ ಮುಖದ ಮೇಲಿನ ದುಪ್ಪಟ್ಟ ತೆರೆಯಲಾಯಿತು. ಮುಖ ನನ್ನ ಎದುರಿಗಿತ್ತು. ಆ ಮುಖ ನನ್ನ ಕನಸು ಮತ್ತು ಆಲೋಚನೆಗಳಿಗಿಂತ ಹೆಚ್ಚು ಸುಂದರವಾಗಿತ್ತು, ಶಾಂತವಾಗಿತ್ತು. ಯಾರೋ ನನ್ನ ಪಾದಗಳನ್ನು ನೆಲಕ್ಕೆ ಕಟ್ಟಿದಂತೆ ನಾನು ಒಂದು ಕ್ಷಣ ನಿಂತು ಬಿಟ್ಟೆ. ವರ್ಷ ತಲೆ ತಗ್ಗಿಸಿ ಕುಳಿತಿದ್ದಳು. ದುಪ್ಪಟ್ಟ ತಲೆಯ ಮೇಲೆ ಹಾಕಿಕೊಂಡಿದ್ದಳು. ಕೈಗಳಲ್ಲಿ ಮೆಹಂದಿ, ಕಣ್ಣುಗಳ ಕೆಳಗೆ ಹಗುರವಾದ ಗೆರೆಗಳು ಇದ್ದವು. ನಾನು ವಿಚ್ಛೇದನ ಪಡೆಯಲು ಬಯಸುವ ಹುಡುಗಿ ಇವಳಲ್ಲ ಎಂದು ಮನಸ್ಸಿನಲ್ಲಿ ಹೇಳಿಕೊಂಡೆ. ನಾನು ಸ್ವಲ್ಪ ಹೊತ್ತು ಮೌನವಾಗಿ ನಿಂತಿದ್ದೆ. ನಂತರ ಮೆಲ್ಲಗೆ ಕುರ್ಚಿ ಎಳೆದು ಕುಳಿತುಕೊಂಡೆ. ಅವಳು ಈಗಲೂ ತಲೆ ತಗ್ಗಿಸಿ ಕುಳಿತಿದ್ದಳು. ನಾನು ಮೊದಲ ಬಾರಿಗೆ ಮೃದುವಾಗಿ ಹೇಳಿದೆ, ನೀವು ಆರಾಮಾಗಿ ಕುಳಿತುಕೊಳ್ಳಿ. ನಾನು ಮಾತು ಅರ್ಧಕ್ಕೆ ನಿಲ್ಲಿಸಿದೆ. ಅವಳು ಹೇಳಿದಳು, ನೀವು ಬಯಸಿದರೆ ನಾನು ಬೇರೆ ಕೋಣೆಗೆ ಹೋಗುತ್ತೇನೆ. ಅವಳ ಮಾತುಗಳಲ್ಲಿ ಇರುವ ಮೃದುತ್ವ ಪ್ರಾರ್ಥನೆಯಲ್ಲಿ ಕೇಳುವ ಹಾಗೇ ಇತ್ತು. ನಾನು ತಕ್ಷಣ ಹೇಳಿದೆ, ಇಲ್ಲ, ನಾನು ಹಾಗೆ ಹೇಳಲಿಲ್ಲ.
ಮೊದಲ ಬಾರಿಗೆ ನನಗೆ ಯಾರೊಬ್ಬರ ಉಪಸ್ಥಿತಿಯಿಂದ ಓಡಿ ಹೋಗುವ ಬದಲು ಅವರ ಸಾಮೀಪ್ಯವನ್ನು ಅನುಭವಿಸುವ ಭಾವನೆ ಬಂತು. ನಾನು ವಿಷಯ ಬದಲಾಯಿಸುವ ಸಲುವಾಗಿ ಕೇಳಿದೆ, ನಿಮ್ಮ ನಿಜವಾದ ಹೆಸರು ವರ್ಷಾನಾ? ಇಲ್ಲ ಬೇರೆ ಯಾವುದಾದರೂ ಹೆಸರು ಇದೆಯಾ? ಅವಳು ಹಗುರವಾಗಿ ನಕ್ಕಳು. ನಾನು ಮೊದಲ ಬಾರಿಗೆ ಅವಳ ನಗುವನ್ನು ನೋಡಿದೆ. ಹೇಳಿದಳು, ಮಮ್ಮಿ ಪಪ್ಪ ನನ್ನನ್ನು ಪ್ರೀತಿಯಿಂದ ನವಿ ಎಂದು ಕರೆಯುತ್ತಾರೆ. ನಾನು ಹೇಳಿದೆ, ಒಳ್ಳೆಯದು. ನವಿ ತುಂಬ ಸುಂದರವಾದ ಹೆಸರು. ನಾನು ಈಗ ಸ್ವತಃ ಒಂದು ವಿಚಿತ್ರವಾದ ಗೊಂದಲದಲ್ಲಿ ಸಿಲುಕಿಕೊಂಡಿದ್ದೆ. ನಾನು ಕೋಣೆಗೆ ಬಂದ ಉದ್ದೇಶವು ಇದ್ದಕ್ಕಿದ್ದಂತೆ ಮಂಜಿನಂತೆ ಕಣ್ಮರೆಯಾಗಿತ್ತು. ನಾನು ವಿಚ್ಛೇದನ ಕೊಡಲು ತಯಾರಾಗಿ ಬಂದಿದ್ದೆ. ಆದರೆ ಈಗ ನನ್ನ ಹೃದಯದಲ್ಲಿ ಒಂದೇ ಶಬ್ದ ಪ್ರತಿಧ್ವನಿಸುತ್ತಿತ್ತು, ತಾಳ್ಮೆ. ಅವಳು ಹಾಲಿನ ಲೋಟ ನನ್ನ ಕಡೆಗೆ ಕೊಡುತ್ತಾ ಹೇಳಿದಳು, ತೆಗೆದುಕೊಳ್ಳಿ. ನಾನು ಮೊದಲ ಬಾರಿಗೆ ಅವಳ ಕಣ್ಣುಗಳನ್ನು ನೇರವಾಗಿ ನೋಡಿದೆ. ಅಲ್ಲಿ ಯಾವ ತೋರಿಕೆಯಾಗಲಿ ಮೋಸವಾಗಲಿ ಇರಲಿಲ್ಲ. ಕೇವಲ ನೆಮ್ಮದಿ ಮತ್ತು ನಂಬಿಕೆ ಇತ್ತು. ಅವಳ ಪ್ರತಿ ಪದ, ತೂಕ ಮತ್ತು ಪ್ರಭಾವ ಅವಳಿಗೆ ತಿಳಿದಿತ್ತು. ನಾನು ಗ್ಲಾಸನ್ನು ಹಿಡಿದುಕೊಂಡು ತಲೆ ಆಡಿಸಿದೆ. ನಾನು ಮನಸ್ಸಿನಲ್ಲಿ ಯೋಚಿಸಿದೆ, ಇವಳು ನಾನು ಸಂಪತ್ತಿನ ದುರಾಸೆಯೆಂದು ಭಾವಿಸಿದ ವರ್ಷನೇ. ಕೋಣೆಯಲ್ಲಿ ಮೌನ ಆವರಿಸಿತ್ತು. ಅವಳು ನಿಧಾನವಾಗಿ ಎದ್ದು ಕೋಣೆಯ ಒಂದು ಮೂಲೆಗೆ ಹೋಗಿ ಕುಳಿತುಕೊಂಡಳು. ನಾನು ಕುಳಿತು ಅವಳನ್ನೇ ನೋಡುತ್ತಿದ್ದೆ. ಅವಳು ನನ್ನ ಪಿತೂರಿಗೆ ಬಲಿಯಾಗುವವಳಿದ್ದಳು. ಆದರೆ ಅವಳು ಯಾವುದೋ ಬೇರೆ ಲೋಕದ ಹುಡುಗಿಯಂತೆ ಕಾಣುತ್ತಿದ್ದಳು. ನಾನು ಅವಳ ಎದುರು ಮುಜುಗರ ಅನುಭವಿಸುತ್ತಿದ್ದೆ. ನಾನು ಆ ರಾತ್ರಿ ವಿಚ್ಛೇದನ ಎನ್ನುವ ಪದವನ್ನು ಬಳಸಲಿಲ್ಲ, ಏಕೆಂದರೆ ಅವಳ ಮುಖ, ಅವಳ ಸರಳ ಮನೋಭಾವನೆ, ಅವಳ ಮೌನ ನನ್ನೊಳಗೆ ಏನನ್ನು ಬದಲಾಯಿಸಲು ಶುರು ಮಾಡಿತ್ತು. ಮದುವೆಯ ನಂತರದ ಕೆಲವು ದಿನಗಳು ನಾನು ಹೆಚ್ಚಿಗೆ ಮಾತನಾಡಲಿಲ್ಲ. ವರ್ಷ ಕೂಡ ಹಾಗೆ ಇದ್ದಳು. ಮೊದಲ ರಾತ್ರಿ ಇದ್ದಂತೆ ಅವಳು ಯಾವುದೋ ಪ್ರಪಂಚದಲ್ಲಿ ಕಳೆದು ಹೋಗುತ್ತಿದ್ದಳು. ಅವಳು ಯಾವುದೇ ವಸ್ತುವಿನ ಬಗ್ಗೆ ಹೆಚ್ಚು ಆಸಕ್ತಿ ತೋರಿಸುತ್ತಿರಲಿಲ್ಲ. ಎಲ್ಲರ ಮಧ್ಯದಲ್ಲಿ ಇದ್ದರೂ ಸಹ ಕುಟುಂಬದೊಂದಿಗೆ ಹೆಚ್ಚು ಬೆರೆಯಲಿಲ್ಲ. ಪಪ್ಪ ಸಮಾಧಾನವಾಗಿದ್ದರು. ಅವರಿಗೆ ಎಲ್ಲವೂ ಸರಿಯಾಗಿದೆ ಎನಿಸುತ್ತಿತ್ತು. ಆದರೆ ನನ್ನ ಹೃದಯದಲ್ಲಿ ವಿಚಿತ್ರ ತಳಮಳ ಇತ್ತು. ಕೋಣೆಯಲ್ಲಿ ವರ್ಷಾಳ ಉಪಸ್ಥಿತಿ ಈಗ ಅವಶ್ಯಕತೆ ಇದೆ ಅನಿಸುತ್ತಿತ್ತು. ಆದರೆ ನನ್ನ ಹೃದಯದ ಬಾಗಿಲು ಈಗಲೂ ಮುಚ್ಚಿತ್ತು. ಅವಳು ಬೆಳಿಗ್ಗೆ ಬೇಗನೆ ಎದ್ದೇಳುತ್ತಿದ್ದಳು ಮತ್ತು ಮೌನವಾಗಿ ಕುಳಿತು ಪ್ರಾರ್ಥನೆ ಮಾಡುತ್ತಿದ್ದಳು. ಒಂದು ದಿನ ನಾನು ಕಣ್ಣು ಬಿಟ್ಟು ನೋಡಿದೆ. ಅವಳು ಮೆಲ್ಲಗೆ ಹೇಳುತ್ತಿದ್ದಳು, ಓ ದೇವರೇ, ಅವನ ಮನಸ್ಸನ್ನು ಹಗುರ ಮಾಡು. ಅವನು ಚಿಂತಿತನಾಗಿರುವಂತೆ ತೋರುತ್ತಾನೆ. ನಾನು ಕಂಬಳಿ ಮುಖದ ಮೇಲೆ ಮುಚ್ಚಿಕೊಂಡು ಮಲಗಿದ್ದೆ. ದೇವರಲ್ಲಿ ಯಾರೂ ನನ್ನ ಬಗ್ಗೆ ಈ ರೀತಿ ಕೇಳಿಕೊಳ್ಳುವುದು ನನಗೆ ಇಷ್ಟವಿರಲಿಲ್ಲ. ನನಗೆ ನನ್ನ ಸ್ವಾತಂತ್ರ್ಯ ತುಂಬ ಇಷ್ಟವಾಗಿತ್ತು. ತಿಂಡಿ ತಿನ್ನುವಾಗ ನಾನು ಅಪ್ಪನಿಗೆ ಕೇಳಿದೆ, ವರ್ಷ ಹೇಗೆ ಇದ್ದಾಳೆ? ಅವರು ಹೇಳಿದರು, ಅವಳು ತನ್ನ ಕೆಲಸದಲ್ಲಿ ನಿರತಳಾಗಿದ್ದಾಳೆ. ಒಬ್ಬ ಒಳ್ಳೆಯ ಹೆಂಡತಿ ಎಂದರೆ ಸದ್ದಿಲ್ಲದೆ ಮನೆಯನ್ನು ನೋಡಿಕೊಳ್ಳಬೇಕು, ಹೆಚ್ಚು ಪ್ರದರ್ಶನ ಮಾಡಬಾರದು. ನಾನು ಹೇಳಿದೆ, ಹೌದು, ಹಾಗೆ ಗಂಡನ ಮೇಲೆ ಹೆಚ್ಚು ಒತ್ತಡ ಹೇರದೆ ಅವನ ಇಚ್ಛೆಯಂತೆ ಬದುಕಲು ಬಿಡಬೇಕು. ನಂತರ ಪಪ್ಪ ನನ್ನ ಕಡೆ ಆಳವಾಗಿ ನೋಡಿ ಹೇಳಿದರು, ನಿಮ್ಮಿಬ್ಬರ ನಡುವೆ ಎಲ್ಲವೂ ಸರಿಯಾಗಿದೆ ತಾನೆ? ನಾನು ಹಗುರವಾದ ನಗುವಿನೊಂದಿಗೆ ಹೌದು ಎಂದೆ. ಆದರೆ ಒಳಗಿನಿಂದ ಧ್ವನಿ ಬರುತ್ತಿತ್ತು, ಯಾವುದೂ ಸರಿಯಾಗಿಲ್ಲ. ನಾವಿಬ್ಬರು ಒಂದೇ ಕೋಣೆಯಲ್ಲಿದ್ದರೂ ನಮ್ಮಿಬ್ಬರ ಜಗತ್ತು ಬೇರೆ ಬೇರೆ. ವರ್ಷ ತನ್ನ ಕೆಲಸವನ್ನು ಮೌನವಾಗಿ ಮಾಡುತ್ತಿದ್ದಳು. ನನ್ನ ಬಟ್ಟೆಗಳನ್ನು ಇಸ್ತ್ರಿ ಮಾಡಿ ಬೀರುವಿನಲ್ಲಿ ಇಡುತ್ತಿದ್ದಳು. ನನಗೆ ಇಷ್ಟವಾದ ತಿಂಡಿ ಮಾಡುತ್ತಿದ್ದಳು. ಇದನ್ನು ನಾನು ಅವಳಿಗೆ ಮೊದಲ ದಿನವೇ ಹೇಳಿದ್ದೆ. ಒಂದು ದಿನ ನಾನು ಕೋಪದಿಂದ ಹೇಳಿದೆ, ಇದನ್ನೆಲ್ಲ ಮಾಡಿ ನೀನು ಒಳ್ಳೆ ಹೆಂಡತಿ ಎಂದು ಸಾಬೀತು ಮಾಡಬೇಕೆಂದುಕೊಂಡಿದ್ದೀಯಾ? ಅವಳು ಶಾಂತವಾಗಿ ಹೇಳಿದಳು, ನಾನು ನನ್ನ ಜವಾಬ್ದಾರಿಯನ್ನು ನಿಭಾಯಿಸುತ್ತಿದ್ದೇನೆ. ನಾನು ಕಟುವಾಗಿ ಹೇಳಿದೆ, ಇದನ್ನೆಲ್ಲ ನಿನ್ನ ಮನೆಯವರು ಹೇಳಿಕೊಟ್ಟಿದ್ದಾರಾ? ಅಥವಾ ಇದನ್ನೆಲ್ಲ ತೋರಿಕೆಗಾಗಿ ಮಾಡುತ್ತಿದ್ದೀಯಾ? ಅವಳು ಮೌನವಾಗಿ ತಲೆ ತಗ್ಗಿಸಿದಳು. ಮರುದಿನ ನಾನು ಕೆಲಸಕ್ಕೆ ಹೋಗುವಾಗ ಅವಳು ನೀರಿನ ಗ್ಲಾಸ್ ತಂದು ಕೊಟ್ಟು ಹೇಳಿದಳು, ಕುಳಿತು ನೀರು ಕುಡಿಯಿರಿ. ಹೀಗೆ ನಿಂತು ನೀರು ಕುಡಿಯುವುದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ನಾನು ಕೋಪಗೊಂಡೆ ಮತ್ತು ಹೇಳಿದೆ, ಪ್ರತಿ ಮಾತಿಗೂ ಏಕೆ ಲೆಕ್ಚರ್ ಕೊಡುತ್ತೀಯಾ? ನಾನು ಚಿಕ್ಕ ಮಗುವಲ್ಲ ನೀನು ಹೇಳಿಕೊಡಲು. ಅವಳು ಸ್ವಲ್ಪ ಸಮಯ ಮೌನದ ನಂತರ ಹೇಳಿದಳು, ಇಲ್ಲ, ನೀವು ನನ್ನ ಗಂಡ. ನನಗೆ ಯಾವುದು ಸರಿ ಅನಿಸುತ್ತದೆ ಅದು ನಿಮಗೂ ಒಳ್ಳೆಯದು ಎಂದು ನನಗೆ ಅನಿಸುತ್ತದೆ. ನಾನು ಜೋರಾಗಿ ಹೇಳಿದೆ, ನಾನು ಸರಿಯಾಗಿದ್ದೇನೆ. ನೀನು ನಿನ್ನ ಲಾಭಕ್ಕಾಗಿ ನನ್ನನ್ನು ಉಪಯೋಗಿಸಿಕೊಳ್ಳಬೇಡ. ನಾನು ನನ್ನ ಜೀವನದಲ್ಲಿ ಚೆನ್ನಾಗಿದ್ದೇನೆ. ನೀನು ನನ್ನ ಜೀವನದಲ್ಲಿ ಭಾಗವಹಿಸುವ ಅಗತ್ಯ ಇಲ್ಲ. ನಂತರ ಅವಳು ಮೌನವಾದಳು. ಆದರೆ ಮರುದಿನ ಅದೇ ಮೌನ, ಅದೇ ಅಭ್ಯಾಸದಂತೆ ತಿಂಡಿ ಕೊಟ್ಟಳು. ಬಟ್ಟೆಗಳನ್ನು ನೀಟಾಗಿ ಜೋಡಿಸಿಟ್ಟಳು ಮತ್ತು ಅವಳು ಪುಸ್ತಕದಲ್ಲಿ ಮುಳುಗಿ ಹೋದಳು. ಒಂದು ರಾತ್ರಿ ನಾನು ತಡವಾಗಿ ಮನೆಗೆ ಬಂದಾಗ ಕೋಣೆಯ ಬಾಗಿಲು ಮುಚ್ಚಿತ್ತು. ಬಾಗಿಲು ತೆರೆದಾಗ ಅವಳು ದೇವರಲ್ಲಿ ಮನಸ್ಸಿನ ಮಾತುಗಳನ್ನು ಹೇಳಿಕೊಳ್ಳುತ್ತಿದ್ದಳು. ನಾನು ಬಾಗಿಲು ಜೋರಾಗಿ ಮುಚ್ಚಿ ಹೇಳಿದೆ, ಇದನ್ನೆಲ್ಲ ನನಗೆ ತೋರಿಸುವುದಕ್ಕಾಗಿ ಮಾಡುತ್ತಿದ್ದೀಯಾ? ನಾನು ಕೂಡ ಬದಲಾಗಬೇಕೆಂದು. ಅವಳು ನೆಮ್ಮದಿಯಿಂದ ಹೇಳಿದಳು, ಎಲ್ಲವೂ ತೋರಿಕೆಗಾಗಿ ಮಾಡುವುದಿಲ್ಲ ಮತ್ತು ಪ್ರಾರ್ಥನೆ ಯಾರನ್ನು ಇಂಪ್ರೆಸ್ ಮಾಡುವುದಕ್ಕೆ ಮಾಡುತ್ತಿಲ್ಲ. ನಾನು ಕೋಪದಿಂದ ಹೇಳಿದೆ, ನಿನಗೆ ನನ್ನಿಂದ ಏನಾಗಬೇಕು? ನನ್ನ ಕೋಣೆ ಪ್ರತಿಕ್ಷಣ ಏಕೆ ಪ್ರಾರ್ಥನೆ ಪೂಜೆಗಳಿಂದ ತುಂಬಿರುತ್ತದೆ?
ಅವಳು ಏನನ್ನೂ ಹೇಳಲಿಲ್ಲ. ಮೌನವಾಗಿ ಹೋಗಿ ಬೆಡ್ ಮೇಲೆ ಕುಳಿತುಕೊಂಡಳು. ಅವಳ ಮೌನ, ಅವಳ ನೆಮ್ಮದಿ ನನಗೆ ವಿಷದಂತೆ ಕಾಣುತ್ತಿತ್ತು. ಒಂದು ರಾತ್ರಿ ನಾನು ದರ್ಶನ್ಗೆ ಫೋನ್ ಮಾಡಿ ಹೇಳಿದೆ, ಈ ಹುಡುಗಿ ಯಾವುದೋ ರೋಬೋಟ್ನಂತೆ ಕಾಣಿಸುತ್ತಿದ್ದಾಳೆ. ಇವಳಲ್ಲಿ ಯಾವುದೇ ಭಾವನೆಗಳಿಲ್ಲ, ಯಾವುದೇ ಪ್ರಶ್ನೆಗಳಿಲ್ಲ. ದರ್ಶನ್ ನಗಲು ಶುರು ಮಾಡಿದನು. ನಂತರ ಹೇಳಿದನು, ಅವಳು ನಿನ್ನನ್ನು ಬದಲಾಯಿಸಲು ಬಯಸುತ್ತಿದ್ದಾಳೆ ಮತ್ತು ನೀನು ನಿನ್ನನ್ನು ರಕ್ಷಿಸಿಕೊಳ್ಳುತ್ತಿದ್ದೀಯಾ. ನಾನು ಹೇಳಿದೆ, ನಾನು ಯಾರ ಪ್ರಭಾವಕ್ಕೂ ಒಳಗಾಗುವುದಿಲ್ಲ. ಅದು ನನ್ನ ಹೆಂಡತಿಯಾದರೂ ಸರಿ, ನಾನು ನನ್ನ ಇಷ್ಟದಂತೆ ಬದುಕುತ್ತೇನೆ. ಒಂದು ದಿನ ನಾನು ಕೆಲಸಕ್ಕೆ ಹೋಗುವಾಗ ಹೇಳಿದೆ, ನೀನು ನನ್ನ ದಾರಿಗೆ ಅಡ್ಡ ಬರಬೇಡ. ನಿನ್ನ ಪೂಜೆಗೆ ಧನ್ಯವಾದಗಳು, ನನಗೆ ಇಷ್ಟವಿಲ್ಲ. ಅವಳು ಶಾಂತವಾಗಿ ಉತ್ತರ ನೀಡಿದಳು, ನನ್ನ ಪೂಜೆ ನಿಮ್ಮ ದಾರಿಗೆ ಅಡ್ಡ ಬಂದರೆ ನಾನು ನಿಮ್ಮಲ್ಲಿ ಕ್ಷಮೆ ಕೇಳುತ್ತೇನೆ. ನಾನು ಹಿಂದೆ ಸರಿಯುತ್ತೇನೆ, ಆದರೆ ಪೂಜೆ ನಿಲ್ಲಿಸುವುದಿಲ್ಲ. ಅವಳು ನಿಜಕ್ಕೂ ಪ್ರಾರ್ಥನೆ ಬಿಡಲಿಲ್ಲ. ನನಗಾಗಿ, ನಮ್ಮ ಸಂಬಂಧಕ್ಕಾಗಿ, ನನ್ನ ಮನಸ್ಸಿನ ಪರಿವರ್ತನೆಗಾಗಿ. ನಾನು ಅವಳಿಂದ ದೂರವಿದ್ದರೂ ಅವಳ ಸಂಬಂಧ ಕಡಿದುಕೊಳ್ಳಲಾಗಲಿಲ್ಲ. ಕೆಲವು ದಿನಗಳಿಂದ ನನಗೆ ತುಂಬ ಸುಸ್ತಾಗುತ್ತಿತ್ತು. ನಿದ್ದೆ ಸರಿಯಾಗಿ ಬರುತ್ತಿರಲಿಲ್ಲ. ಬೆಳಿಗ್ಗೆ ಏಳುತ್ತಿದ್ದಂತೆ ದೇಹ ಭಾರವಾಗುತ್ತಿತ್ತು. ಕೆಲಸ ಮಾಡಲು ಮನಸ್ಸಾಗುತ್ತಿರಲಿಲ್ಲ. ಸಣ್ಣ ಪುಟ್ಟ ವಿಷಯಗಳು ನನ್ನನ್ನು ಕಾಡುತ್ತಿದ್ದವು. ಮೊದಲು ಇದೆಲ್ಲ ಕೆಲಸದ ಒತ್ತಡದಿಂದ ಆಗುತ್ತಿದೆ ಎಂದುಕೊಂಡೆ ಮತ್ತು ಮನೆಯ ವಾತಾವರಣವು ನನ್ನ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತಿದೆ ಎಂದು ಭಾವಿಸಿದೆ. ಆದರೆ ಒಂದು ಮಧ್ಯಾಹ್ನ ನಾನು ಮೀಟಿಂಗ್ ಮಧ್ಯದಲ್ಲಿ ತಲೆ ಸುತ್ತಿ ಬಿದ್ದೆ. ವಿಷಯ ಗಂಭೀರವಾಗಲು ಪ್ರಾರಂಭಿಸಿತು. ಡಾಕ್ಟರ್ ಚೆಕಪ್ ನಂತರ ಕೆಲವು ಟೆಸ್ಟ್ಗಳನ್ನು ಬರೆದುಕೊಟ್ಟರು. ಬ್ಲಡ್ ಟೆಸ್ಟ್, ಎಕ್ಸ್ರೇ ಮೊದಲಾದವು. ನಾನು ನಗುತ್ತಾ ಹೇಳಿದೆ, ಇದೆಲ್ಲವೂ ಸುಸ್ತಿನಿಂದ ಆಗುತ್ತಿದೆ. ಆದರೆ ನೀವು ಇಷ್ಟೆಲ್ಲ ಟೆಸ್ಟನ್ನು ಏಕೆ ಮಾಡಿಸುತ್ತಿದ್ದೀರಿ? 2 ದಿನದ ನಂತರ ರಿಪೋರ್ಟ್ ಬಂದಾಗ ಆಸ್ಪತ್ರೆಯವರು ಫೋನ್ ಮಾಡಿ ನನ್ನನ್ನು ಬರಲು ತಿಳಿಸಿದರು. ನಾನು ಆಸ್ಪತ್ರೆ ತಲುಪಿದಾಗ ಡಾಕ್ಟರ್ ರಿಪೋರ್ಟ್ ನನ್ನ ಎದುರು ತೆರೆದಿಟ್ಟರು. ಮುಖ ಗಂಭೀರವಾಗಿತ್ತು. ಮೆತ್ತನೆ ಧ್ವನಿಯಲ್ಲಿ ಹೇಳಿದರು, ಆನಂದ್, ನಿನಗೆ 3rd ಸ್ಟೇಜ್ ಕ್ಯಾನ್ಸರ್ ಇದೆ. ನಾನು ಸ್ವಲ್ಪ ಸಮಯ ಇದನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದೆ. ನಂತರ ಮೆಲ್ಲನೆ ಹೇಳಿದೆ, ತಮಾಷೆ ಮಾಡುತ್ತಿದ್ದೀರಾ? ಡಾಕ್ಟರ್ ತಲೆ ತಗ್ಗಿಸಿ ಹೇಳಿದರು, ಆನಂದ್, ಇದು ತಮಾಷೆಯಲ್ಲ, ಇದು ರಿಯಾಲಿಟಿ. ನಾವು ತಕ್ಷಣವೇ ಚಿಕಿತ್ಸೆ ಪ್ರಾರಂಭಿಸಬೇಕು. ಅವಕಾಶ ತುಂಬ ಕಡಿಮೆ ಇದೆ. ಕ್ಯಾನ್ಸರ್ ಉಲ್ಬಣಗೊಂಡಿದೆ. ನಾನು ಹಾಸ್ಪಿಟಲ್ನಿಂದ ಹೊರಬಂದೆ. ಹಾಸ್ಪಿಟಲ್ ಪಾರ್ಕಿಂಗ್ನಲ್ಲಿ ಆಕಾಶದಲ್ಲಿ ಮೋಡಗಳು ಆವರಿಸಿದ್ದವು. ಎಲ್ಲವೂ ನಿಂತು ಹೋದಂತೆ ವಿಚಿತ್ರ ಮೌನ ಆವರಿಸಿತು. ನಾನು ಗಾಡಿಯಲ್ಲಿ ಕುಳಿತುಕೊಂಡೆ. ಕೈ ಸ್ಟೇರಿಂಗ್ ಮೇಲೆ ಇದ್ದವು. ನನ್ನ ಮನಸ್ಸು ಬೇರೆಲ್ಲೋ ಇತ್ತು. ನಾನು ಮನೆ ತಲುಪಿದಾಗ ಮಮ್ಮಿ ಪಪ್ಪ ಫೋನ್ನಲ್ಲಿ ಬ್ಯುಸಿಯಾಗಿದ್ದರು. ನಾನು ಮೌನವಾಗಿ ಕೋಣೆಗೆ ಹೋದೆ. ವರ್ಷ ಕೋಣೆಯಲ್ಲಿ ಇರಲಿಲ್ಲ. ನಾನು ಬಾಗಿಲು ಮುಚ್ಚಿ ಶೂ ತೆಗೆದು ನೇರವಾಗಿ ಹಾಸಿಗೆ ಮೇಲೆ ಮಲಗಿಕೊಂಡೆ. ರಾತ್ರಿ ಊಟದ ಸಮಯದಲ್ಲಿ ವರ್ಷ ಹೇಳಿದಳು, ಊಟ ಮಾಡಿ, ನಿಮ್ಮ ಆರೋಗ್ಯ ಸರಿಯಿದ್ದಂತೆ ಕಾಣಿಸುತ್ತಿಲ್ಲ. ನಾನು ಹೇಳಿದೆ, ನಾನು ನಿನಗೆ ನನ್ನ ಆರೋಗ್ಯ ಸರಿಯಿಲ್ಲ ಎಂದು ಹೇಳಿದ್ದೇನಾ? ಇದೆಲ್ಲ ನಾಟಕ ಮಾಡಬೇಡ. ನೀನು ನನ್ನ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡ. ನಾನು ಯಾರಿಗೂ ಏನನ್ನೂ ಹೇಳುವುದಿಲ್ಲ. ಅವಳು ಮೌನವಾಗಿ ಹಿಂತಿರುಗಿ ಹೋದಳು. ಬಹುಶಃ ಅವಳು ನನ್ನ ಮುಖವನ್ನು ನೋಡಿ ಅರ್ಥ ಮಾಡಿಕೊಂಡಿರಬಹುದು. ಏಕೆಂದರೆ ಮರುಕ್ಷಣದಲ್ಲಿ ಅವಳು ನನ್ನ ಎದುರಿಗೆ ಬಂದು ಕುಳಿತಳು. ಅವಳ ಕೈಗಳು ನಡುಗುತ್ತಿದ್ದವು. ಅವಳು ಮೆಲ್ಲನೆ ಹೇಳಿದಳು, ನಿಮಗೆ ಹುಷಾರಿಲ್ಲವೇ? ನಾನು ದೃಷ್ಟಿ ತಪ್ಪಿಸಿ ಹೇಳಿದೆ, ಯಾಕೆ? ನೀನು ನನಗಾಗಿ ಪ್ರಾರ್ಥನೆ ಮಾಡುತ್ತೀಯಾ? ನೀವು ಬಯಸಿದರೆ ಕೇವಲ ಪ್ರಾರ್ಥನೆ ಮಾತ್ರವಲ್ಲ, ನಾನು ಪೂರ್ತಿ ಪ್ರಯತ್ನ ಮಾಡುತ್ತೇನೆ. ಆದರೆ ನೀವು ಒಂದು ಮಾತು ಕೊಡಬೇಕು. ನಾನು ಗಟ್ಟಿಯಾಗಿ ಕೇಳಿದೆ, ಯಾವ ಮಾತು? ಒಂದು ವೇಳೆ ನೀವು ಪೂರ್ತಿಯಾಗಿ ಆರೋಗ್ಯವಂತರಾದರೆ ನನ್ನ ಹಾಗೆ ಪ್ರತಿದಿನ ಪೂಜೆ ಮಾಡುತ್ತೀರಾ? ದೇವರಿಗೆ ಹತ್ತಿರವಾಗುತ್ತೀರಾ? ನಾನು ನಗುತ್ತಾ ಹೇಳಿದೆ, ಡಾಕ್ಟರ್, ನಾನು ಬದುಕುಳಿಯುವ ಸಾಧ್ಯತೆ ಕೇವಲ 5% ಮಾತ್ರ ಎಂದು ಹೇಳಿದ್ದಾರೆ. ನಿನ್ನ ಪ್ರಾರ್ಥನೆಯಿಂದ ಏನಾಗುತ್ತದೆ? ಅವಳು ಗಂಭೀರವಾಗಿ ಹೇಳಿದಳು, ದೇವರು ಬಯಸಿದರೆ ಅವನು ಯಾವುದೇ ಪವಾಡವನ್ನು ಮಾಡಬಲ್ಲನು. ಜೀವ ನೀಡುವ ಮತ್ತು ಜೀವ ತೆಗೆಯುವ ಶಕ್ತಿಯನ್ನು ಹೊಂದಿರುವ ಅವನನ್ನು ನಾನು ನಂಬುತ್ತೇನೆ. ನಾನು ಸುಸ್ತಾಗಿ ಹೇಳಿದೆ, ವರ್ಷ, ಇದನ್ನೆಲ್ಲ ಬಿಟ್ಟು ಬಿಡು. ನೀನು ಮದುವೆ ಆದಾಗಿನಿಂದ ಇದನ್ನು ಹೇಳುತ್ತಿರುವೆ. ನೀನು ಎಂದಿಗೂ ನನ್ನ ಇಷ್ಟದ ಬಗ್ಗೆ ಯೋಚಿಸಿಲ್ಲ. ಅವಳು ಮೌನವಾದಳು. ಸ್ವಲ್ಪ ಸಮಯದ ನಂತರ ಹೇಳಿದಳು, ನೀವು ನನಗೆ ಅವಕಾಶ ನೀಡಿದರೆ ನಾನು ನಿಮ್ಮನ್ನು ಬೆಂಬಲಿಸುತ್ತೇನೆ, ನಿಮ್ಮನ್ನು ನೋಡಿಕೊಳ್ಳುತ್ತೇನೆ ಮತ್ತು ಪ್ರತಿದಿನ ನಿಮಗಾಗಿ ಪ್ರಾರ್ಥಿಸುತ್ತೇನೆ. ನೀವು ನಿಮ್ಮ ಉದ್ದೇಶಗಳನ್ನು ಶುದ್ಧವಾಗಿಟ್ಟುಕೊಳ್ಳಿ. ಉಳಿದುದನ್ನು ದೇವರಿಗೆ ಬಿಡಿ. ನಾನು ಸುಸ್ತಾಗಿ ಹೇಳಿದೆ, ಸರಿ, ನಿನಗೆ ಹೇಗೆ ಬೇಕೋ ಹಾಗೆ ಮಾಡು. ಆದರೆ ಏನು ಬದಲಾಗದಿದ್ದರೆ ನೀನು ನನ್ನ ದಾರಿಯಲ್ಲಿ ಬರಬೇಡ. ಆ ರಾತ್ರಿ ವರ್ಷ ನನ್ನ ಎದುರು ಕುಳಿತು ಕಣ್ಣಲ್ಲಿ ನೀರು ಹಾಕಿಕೊಂಡು ದೇವರಲ್ಲಿ ನನಗಾಗಿ ಪ್ರಾರ್ಥನೆ ಮಾಡಿದಳು. ಅವಳ ಧ್ವನಿ ಕಂಪಿಸುತ್ತಿತ್ತು, ಆದರೆ ನಂಬಿಕೆ ಆಳವಾಗಿತ್ತು. ನಾನು ಕಣ್ಣು ಮುಚ್ಚಿದೆ, ಮೌನವನ್ನು ಅನುಭವಿಸುತ್ತಿದ್ದೆ. ಕೋಣೆಯಲ್ಲಿ ಏನೂ ಬದಲಾವಣೆ ಇಲ್ಲ, ಆದರೆ ನನ್ನೊಳಗೆ ಏನೋ ಚಲಿಸುತ್ತಿರುವಂತೆ ಭಾಸವಾಯಿತು. ಮರುದಿನ ನಾನು ಹಾಸ್ಪಿಟ್ಲಿಗೆ ಹೋದೆ. ಹೊಸ ಸ್ಪೆಷಲಿಸ್ಟ್ ಜೊತೆ ಅಪಾಯಿಂಟ್ಮೆಂಟ್ ತೆಗೆದುಕೊಂಡೆ. ಅವರು ಹೊಸ ಟೆಸ್ಟ್ ಮಾಡಿದರು. ರಿಪೋರ್ಟ್ ಬರಲು 1 ವಾರದ ಟೈಮ್ ಕೊಟ್ಟರು.
ಆ ಒಂದು ವಾರದಲ್ಲಿ ವರ್ಷ ಪ್ರತಿದಿನ ನನ್ನ ಎದುರು ಕುಳಿತು ನನಗಾಗಿ ಪ್ರಾರ್ಥಿಸುತ್ತಿದ್ದಳು. ನನ್ನ ಬಗ್ಗೆ ಕಾಳಜಿ ವಹಿಸಿದಳು. ನನ್ನ ಕೈಕಾಲು ಒತ್ತಿದಳು. ನನ್ನ ಊಟ ತಿಂಡಿಯ ಬಗ್ಗೆ ಗಮನ ಕೊಟ್ಟಳು. ಎಲ್ಲವನ್ನೂ ಮಾಡಿದಳು. ಪೂರ್ತಿ ನಂಬಿಕೆಯೊಂದಿಗೆ 5ನೇ ದಿನ ದೇಹದಲ್ಲಿನ ಆಯಾಸ ಸ್ವಲ್ಪ ಕಡಿಮೆಯಾದಂತೆ ಅನಿಸಿತು. ಚೆನ್ನಾಗಿ ನಿದ್ದೆ ಬಂದಿತ್ತು. ಹಸಿವೆ ಮತ್ತೆ ಬರಲು ಪ್ರಾರಂಭಿಸಿತು. ನನಗೆ ಅನಿಸಿತು, ಪ್ರಾರ್ಥನೆಯಲ್ಲಿ ಏನಾದರೂ ವಿಶೇಷವಾಗಿದ್ದನ್ನು ಕೇಳು. ನನಗೆ ನಾನೇ ಹೇಳಿಕೊಂಡೆ. ಅಮ್ಮ ಹೇಳಿದ್ದರು, ನಾನು ಪ್ರತಿ ಸಮಯ ವರ್ಷಾಳ ಜೊತೆ ಪ್ರಾರ್ಥನೆಯಲ್ಲಿ ಭಾಗವಹಿಸುತ್ತಿದ್ದೆ. ಅವಳು ನಮ್ಮನ್ನು ಪುನಃ ದೇವರ ಜೊತೆಗೆ ಜೋಡಿಸಿದ್ದಾಳೆ. ನಾನು ಮೌನವಾದೆ, ಆದರೆ ಒಳಗಿನಿಂದ ನೆಮ್ಮದಿಯ ಅನುಭವವಾಗುತ್ತಿತ್ತು. 7ನೇ ದಿನ ವರ್ಷ ನನ್ನ ಹತ್ತಿರ ಬಂದು ಹೇಳಿದಳು, ನೀವು ನಾಳೆ ರಿಪೋರ್ಟ್ ಬಂದ ನಂತರ ದೇವರಲ್ಲಿ ಸ್ವತಃ ಪ್ರಾರ್ಥಿಸಿಕೊಳ್ಳಬಹುದು. ನಿಮ್ಮ ಮನಸ್ಸಿನ ಎಲ್ಲ ವಿಷಯವನ್ನು ಹೇಳಿಕೊಂಡರೆ ಮನಸ್ಸು ಹಗುರವಾಗುತ್ತದೆ. ನಾನು ಹೇಳಿದೆ, ಆದರೆ ಏನು ಒಳ್ಳೆಯದಾಗದಿದ್ದರೆ ನೀವು ಎದೆಗುಂದಬಾರದು, ಏಕೆಂದರೆ ಅವರ ಕಡೆಯಿಂದ ಬರುವ ಪರೀಕ್ಷೆಯಾಗಿರುತ್ತದೆ. ನಾನು ಅವಳನ್ನೇ ನೋಡುತ್ತಾ ಹೇಳಿದೆ. ಅವಳು ಯಾವಾಗಲೂ ಮೌನವಾಗಿರುತ್ತಿದ್ದಳು, ಆದರೆ ಇಂದು ನನ್ನ ಜೊತೆಗೆ ಮಾತನಾಡುತ್ತಲೇ ಇದ್ದಳು. ಮರುದಿನ ರಿಪೋರ್ಟ್ ಬಂದಿತ್ತು. ಅದನ್ನು ಕೈಯಲ್ಲಿ ಹಿಡಿದುಕೊಂಡಿದ್ದೆ. ರಿಸಲ್ಟನ್ನು ಹೇಳುವಾಗ ನಾನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಿದ್ದೆ. ಡಾಕ್ಟರ್ ಹೇಳಿದರು, ನಿಮ್ಮ ಕಾಯಿಲೆಯಲ್ಲಿ ಉತ್ತಮವಾಗಿ ಬದಲಾವಣೆಯಾಗಿದೆ. ನಾನು ಕುರ್ಚಿಯಲ್ಲಿ ಕುಳಿತುಕೊಂಡೆ. ನನಗೆ ಏನನ್ನು ಕೇಳಿಸಿಕೊಳ್ಳುವ ಶಕ್ತಿ ಇರಲಿಲ್ಲ. ನನ್ನ ಮನಸ್ಸಿನಲ್ಲಿ ವರ್ಷಾಳ ಧ್ವನಿ ಪ್ರತಿಧ್ವನಿಸುತ್ತಿತ್ತು. ದೇವರು ಬಯಸಿದರೆ ಚಮತ್ಕಾರವನ್ನೇ ಮಾಡುತ್ತಾನೆ. ಡಾಕ್ಟರ್ ಮಾತು ಕೇಳುತ್ತಿದ್ದಂತೆ ನನ್ನ ಮೊದಲ ಅಪನಂಬಿಕೆ ಎಲ್ಲವೂ ಹೋಗಿ ನಂಬಿಕೆ, ಆಶ್ಚರ್ಯ ಬರಲು ಶುರುವಾಯಿತು. ನಾನು ಪುನಃ ಕೇಳಿದೆ, ನನ್ನ ರಿಪೋರ್ಟ್ ಇನ್ನೂ ಚೆನ್ನಾಗಿ ಬಂದಿದೆ ಎಂದು ನೀವು ಹೇಳುತ್ತಿದ್ದೀರಿ? ಡಾಕ್ಟರ್ ತಲೆ ಆಡಿಸಿ, ಹೌದು, ನಾವು ಅಂದುಕೊಂಡಿದ್ದಕ್ಕಿಂತಲೂ ತುಂಬ ಉತ್ತಮವಾಗಿ ಬಂದಿದೆ. ನನ್ನನ್ನು ನಾನು ಸುಧಾರಿಸಿಕೊಳ್ಳುತ್ತಾ ಹೇಳಿದೆ, ನಾನು ಪುನಃ ಟೆಸ್ಟ್ ಮಾಡಿಸಿಕೊಳ್ಳಬಹುದೇ? ಡಾಕ್ಟರ್ ಹೇಳಿದರು, ಖಂಡಿತವಾಗಿಯೂ. ನೀವು ಇಷ್ಟಪಟ್ಟರೆ ಬೇರೆ ಸೆಂಟರ್ನಲ್ಲಿ ಚೆಕಪ್ ಮಾಡಿಸಿಕೊಳ್ಳಬಹುದು. ನಾನು ಮನೆಗೆ ಹೋಗಿ ಮೌನವಾಗಿ ನಮ್ಮ ಕೋಣೆಗೆ ಹೋದೆ. ವರ್ಷ ಈಗಲೂ ಕಣ್ಣು ಮುಚ್ಚಿಕೊಂಡು ಕಣ್ಣೀರು ಹಾಕಿಕೊಳ್ಳುತ್ತಾ ಪ್ರಾರ್ಥನೆ ಮಾಡುತ್ತಿದ್ದಳು. ಅವಳು ನನ್ನನ್ನು ನೋಡಿದ್ದಳು. ಅವಳ ಮುಖ ಮೃದುವಾಯಿತು, ಆದರೆ ಏನನ್ನೂ ಕೇಳಲಿಲ್ಲ. ನಾನು ಮೆಲ್ಲಗೆ ಹೇಳಿದೆ, ವರ್ಷ, ನಿನ್ನ ಪ್ರಾರ್ಥನೆ ಕೆಲಸ ಮಾಡುತ್ತಿದೆ ಎಂದು ಅನಿಸುತ್ತಿದೆ. ಅವಳು ಇಷ್ಟೇ ಹೇಳಿದಳು, ದೇವರ ನಿರ್ಧಾರದಲ್ಲಿ ತುಂಬ ಶಕ್ತಿ ಇರುತ್ತದೆ, ಆದರೆ ಒಂದು ಷರತ್ತು ಏನೆಂದರೆ ನಂಬಿಕೆ ಇಡಬೇಕು. ನಾನು ನನ್ನ ಕೈಯಲ್ಲಿರುವ ಹಳೆಯ ರಿಪೋರ್ಟನ್ನು ನೋಡಿದೆ. ಅದರ ಮೇಲೆ ಸ್ಪಷ್ಟವಾಗಿ ಬರೆಯಲಾಗಿತ್ತು, 3rd ಸ್ಟೇಜ್ ಕ್ಯಾನ್ಸರ್. ವೈದ್ಯರಿಂದ ಇತ್ತೀಚೆಗೆ ಬಂದ ರಿಪೋರ್ಟ್ ತೆರೆದು ನೋಡಿದೆ. ಅದರಲ್ಲಿ ರೋಗದ ಚಿಹ್ನೆಗಳಲ್ಲಿ ಇಳಿಕೆ ಕಂಡು ಬಂದಿದೆ ಎಂದು ಬರೆಯಲಾಗಿದೆ. ವರ್ಷ ಹೇಳಿದಳು, ಈಗ ನೀವು ಮಾತು ಕೊಡಿ. ನಾನು ಆಶ್ಚರ್ಯದಿಂದ ಕೇಳಿದೆ, ಯಾವ ವಿಷಯದ ಬಗ್ಗೆ? ಅವಳು ಹೇಳಿದಳು, ನಿಮ್ಮ ಆರೋಗ್ಯ ಸುಧಾರಿಸಿದರೆ ನೀವು ಎಲ್ಲವನ್ನು ಬಿಟ್ಟು ಬಿಡುತ್ತೀರಿ ಮತ್ತು ದೇವರ ನಾಮಸ್ಮರಣೆ ಮಾಡುತ್ತೀರಿ ಎಂದು. ಮದ್ಯಪಾನ, ಮಾದಕತೆ ಇವನ್ನೆಲ್ಲ ಬಿಡದ ಹೊರತು ದೇವರು ನಿಮ್ಮನ್ನು ಇಷ್ಟಪಡುವುದಿಲ್ಲ. ನಾನು ಇದರ ಬಗ್ಗೆ ಏನನ್ನೂ ಹೇಳಲಿಲ್ಲ. ನಂತರ ನಾನು ಗುಣಮುಖನಾದರೆ ಇದನ್ನೆಲ್ಲ ಬಿಟ್ಟು ಬಿಡುತ್ತೇನೆಂದು ಭರವಸೆ ನೀಡುತ್ತೇನೆಂದು ಹೇಳಿದೆ. ಅವಳು ನನ್ನ ಕೈ ಮೇಲೆ ಕೈ ಹಾಕಿದಳು. ಮೊದಲ ಬಾರಿಗೆ ನಾನು ಅವಳ ಸ್ಪರ್ಶದ ಅನುಭವವನ್ನು ಪಡೆದಿದ್ದೆ. ಅವಳ ಪ್ರಾರ್ಥನೆಯ ಪರಿಣಾಮವನ್ನು ಅನುಭವಿಸಿದ್ದೆ. ಅವಳು ಯಾವುದೇ ಆಯುಧಗಳಿಲ್ಲದೆ ನನಗಾಗಿ ಯುದ್ಧ ಮಾಡುತ್ತಿರುವಂತೆ ಅನಿಸುತ್ತಿತ್ತು. ಕೇವಲ ತನ್ನ ಪ್ರಾರ್ಥನೆಗಳೊಂದಿಗೆ ಅವಳ ಬೆಳಕಿನಲ್ಲಿ ನಾನು ಮೊದಲ ಬಾರಿಗೆ ಶುದ್ಧತೆಯ ಅನುಭವವನ್ನು ಪಡೆದೆ. ಮರುದಿನ ಬೇರೆ ಲ್ಯಾಬ್ಗೆ ಹೋಗಿ ಟೆಸ್ಟ್ ಮಾಡಿಸಿದೆ. ರಿಪೋರ್ಟ್ 2-3 ದಿನದ ನಂತರ ಬರುವುದರಲ್ಲಿತ್ತು. ಈ 3 ದಿನದಲ್ಲಿ ವರ್ಷ ಪ್ರತಿ ರಾತ್ರಿ ನನ್ನ ಎದುರು ಕುಳಿತು ಭಗವದ್ಗೀತೆ ಓದುತ್ತಿದ್ದಳು. ಈಗ ನಾನು ಕಣ್ಣು ಮುಚ್ಚಿಕೊಳ್ಳುತ್ತಿರಲಿಲ್ಲ, ಕೇಳಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದೆ. ಅವಳ ಶಬ್ದಗಳಲ್ಲಿ, ಅವಳ ಧ್ಯಾನದಲ್ಲಿ ವಿಚಿತ್ರ ನೆಮ್ಮದಿ ಇರುತ್ತಿತ್ತು. ಒಂದು ದಿನ ನಾನು ಕೇಳಿದೆ, ನೀನು ಇದನ್ನೆಲ್ಲ ಯಾವಾಗಿನಿಂದ ಮಾಡುತ್ತಿದ್ದೀಯಾ? ಅವಳು ಮುಗುಳ್ನಗುತ್ತಾ ಹೇಳುತ್ತಿದ್ದಳು, ಯಾವಾಗ ನೀವು ಕಾಯಿಲೆ ಬಿದ್ದಿರೋ ಆಗಿನಿಂದ. ನಾನು ಹೇಳಿದೆ, ನಿನಗೆ ಹೇಗೆ ನಂಬಿಕೆ ಇತ್ತು ನಿನ್ನ ಪ್ರಾರ್ಥನೆಯಿಂದ ಬದಲಾಗುತ್ತದೆ ಎಂದು? ಅವಳು ಹೇಳಿದಳು, ನನಗೆ ದೇವರಲ್ಲಿ ನಂಬಿಕೆ ಇದೆ ಮತ್ತು ನಿಮ್ಮ ಹೃದಯವನ್ನು ಒಂದು ದಿನವನು ಖಂಡಿತವಾಗಿಯೂ ತೆರೆಯುತ್ತಾನೆ. ರಿಪೋರ್ಟ್ ಬರುವ ರಾತ್ರಿ ನನಗೆ ನಿದ್ದೆ ಬರಲಿಲ್ಲ. ನಿದ್ದೆಯ ಔಷಧ ತೆಗೆದುಕೊಂಡೆ, ಆದರೆ ಕಣ್ಣು ಮುಚ್ಚಲಿಲ್ಲ. ಮರುದಿನ ಬೆಳಿಗ್ಗೆ ರಿಪೋರ್ಟ್ ಕೈಯಲ್ಲಿತ್ತು. ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ನಾನು ಒಂದೊಂದು ಶಬ್ದವನ್ನು ಓದಿದೆ. ನಂತರ ನೇರವಾಗಿ ಪಪ್ಪನ ಆಫೀಸ್ ಹತ್ತಿರ ಹೋದೆ. ಪಪ್ಪ ಕೇಳಿದರು, ಎಲ್ಲವೂ ಚೆನ್ನಾಗಿದೆಯಾ? ಈಗ ಪಪ್ಪ ಕನ್ನಡಕ ಹಾಕಿಕೊಂಡು ರಿಪೋರ್ಟ್ ಓದಿದರು ಮತ್ತು ನನ್ನ ಕಡೆ ನೋಡಿದರು. ಇದೆಲ್ಲ ಹೇಗೆ ಸಾಧ್ಯ? ನಾನು ಹೇಳಿದೆ, ಇದು ಚಮತ್ಕಾರ. ಬಹುಶಃ ಇದು ಈ ಮನೆಯ ಸೊಸೆಯ ಪ್ರಾರ್ಥನೆಯಿಂದ ಆಗಿರುವುದು. ಪಪ್ಪ ಎದ್ದು ನನ್ನನ್ನು ತಬ್ಬಿಕೊಂಡರು. ಮಗ, ನೀನು ಉಳಿದುಕೊಂಡೆ. ನನ್ನ ರಾಜಕುಮಾರ, ನೀನು ಹಿಂತಿರುಗಿದೆ. ನಾನು ಮನೆಗೆ ಬಂದಾಗ ಅಮ್ಮ ಅಡುಗೆ ಮನೆಯಲ್ಲಿ ಇದ್ದರು. ವರ್ಷ ಕೋಣೆಯಲ್ಲಿದ್ದಳು. ನಾನು ಒಳಗೆ ಹೋಗಿ ಬಾಗಿಲು ಮುಚ್ಚಿ ಅವಳ ಮುಂದೆ ಕುಳಿತೆ. ಅವಳು ವರದಿ ಬಂದಿದೆಯೇ ಎಂದು ಕೇಳಿದಳು. ನಾನು, ಹೌದು, ನಾನು ಜೀವಂತವಾಗಿದ್ದೇನೆ. ಕೇವಲ ದೈಹಿಕವಾಗಿ ಮಾತ್ರವಲ್ಲ, ಹೃದಯವೂ ಕೂಡ ಈಗ ಬಡಿದುಕೊಳ್ಳುತ್ತಿದೆ. ಅವಳು ಮೌನವಾಗಿದ್ದಳು, ಆದರೆ ಅವಳ ಕಣ್ಣುಗಳಲ್ಲಿ ಬೆಳಕು ಇತ್ತು. ನಾನು ಹೇಳಿದೆ, ನಾನು ನಿನಗೆ ಮಾತು ಕೊಟ್ಟಿದ್ದೇನೆ. ಇಂದು ಆ ಮಾತು ಪೂರ್ತಿಯಾಯಿತು.
ನಾನು ವರ್ಷಾಳನ್ನು ನೋಡಿದೆ. ಅವಳ ಕಣ್ಣುಗಳಲ್ಲಿ ಅದೇ ಬೆಳಕು ಇತ್ತು. ಆದರೆ ನಾನು ಅದನ್ನು ವರ್ಷಗಳಿಂದ ನೋಡಿರಲಿಲ್ಲ. ಆ ದಿನ ನಾನು ನನ್ನ ಮನಸ್ಸನ್ನು ಹಗುರ ಮಾಡಿಕೊಂಡೆ. ದೇವರಿಗೆ ಮೊದಲ ಬಾರಿಗೆ ನನ್ನ ತಪ್ಪುಗಳಿಗೆ ಕ್ಷಮೆ ಕೇಳಿದೆ. ನಾನು ದೇವರ ಎದುರಿಗೆ ನನ್ನ ಮನಸ್ಸನ್ನು ತೆರೆದು ಇಟ್ಟಿದ್ದೆ. ವರ್ಷ ನನ್ನನ್ನು ನೋಡುತ್ತಾ ಇಷ್ಟೇ ಹೇಳಿದಳು, ಇದು ತುಂಬ ಒಳ್ಳೆಯ ವಿಷಯ, ನೀವು ನನ್ನ ಮಾತನ್ನು ಒಪ್ಪಿಕೊಂಡ್ರಿ. ಆ ದಿನ ನನ್ನ ಮನಸ್ಸಿಗೆ ಮೊದಲ ಬಾರಿಗೆ ನೆಮ್ಮದಿ ಸಿಕ್ಕಿತ್ತು. ನನಗೆ ಭೂಮಿ ತಾಯಿಯೇ ನನ್ನನ್ನು ಒಪ್ಪಿಕೊಂಡಂತೆ ಅನಿಸುತ್ತಿತ್ತು. ಸಂಜೆ ದರ್ಶನ್ನನ್ನು ಭೇಟಿ ಮಾಡಿ ಅವನಿಗೆ ಎಲ್ಲ ವಿಷಯವನ್ನು ಹೇಳಿದೆ. ಅವನು ಕೂಡ ಆಶ್ಚರ್ಯಗೊಂಡನು. ಅವನು ಹೇಳಿದನು, ನೀನು ನಿಜವಾಗಿಯೂ ತುಂಬ ಬದಲಾಗಿದ್ದೀಯಾ? ನಾನು ಹೇಳಿದೆ, ಬದಲಾಗಿಲ್ಲ, ಕೇವಲ ಅಸಲಿ ಜೀವನಕ್ಕೆ ಮರಳಿ ಬಂದಿದ್ದೇನೆ. ಅವನು ಹೇಳಿದನು, ವರ್ಷ ನಿನ್ನೊಳಗೆ ಬದಲಾವಣೆಯನ್ನು ತಂದಿದ್ದಾಳೆ. ಇದನ್ನು ವರ್ಷಗಳಿಂದ ಯಾರ ಸಲಹೆಯೂ ಮಾಡಲಾಗದನ್ನು ಅವರು ಮಾಡಿದ್ದಾರೆ. ನಾನು ಹೇಳಿದೆ, ಅವಳು ನನಗೆ ದೇವರನ್ನು ಪರಿಚಯಿಸಿದಳು. ಮರುದಿನ ನಾನು ನನ್ನ ಮಮ್ಮಿಯ ಪಾದದ ಕೆಳಗೆ ಕುಳಿತು ಹೇಳಿದೆ, ನಿಮ್ಮ ಪ್ರಾರ್ಥನೆ, ನಿಮ್ಮ ಹಠ, ವರ್ಷಾಳ ಮೃದುತ್ವ ಎಲ್ಲವೂ ಗೆದ್ದಿದೆ. ಅಮ್ಮ ನನ್ನನ್ನು ತಬ್ಬಿಕೊಂಡರು ಮತ್ತು ಹೇಳಿದರು, ಇಲ್ಲ ಮಗ, ಕೇವಲ ನಾವು ಮಾತ್ರ ಗೆಲ್ಲಲಿಲ್ಲ, ನಮ್ಮೊಳಗಿರುವ ಒಳ್ಳೆಯ ವ್ಯಕ್ತಿತ್ವವೂ ಗೆದ್ದಿದೆ. ಅದು ಎಂದಿಗೂ ಸತ್ತಿರಲಿಲ್ಲ, ಕೇವಲ ನಿದ್ರೆಗೆ ಜಾರಿತ್ತು. ನಂತರ ನಾನು ವರ್ಷಾಳಿಗೆ ಒಂದು ಹೊಸ ಗಿಫ್ಟ್ ತಂದಿದ್ದೆ. ಅದು ಅವಳಿಗೆ ತುಂಬ ಇಷ್ಟವಾಗಿತ್ತು. ಮದುವೆಯ ನಂತರ ಎಲ್ಲವೂ ಬದಲಾಯಿತು. ಆದರೆ ಈ ಬದಲಾವಣೆ ಭಯಪಡುವಂಥದ್ದಾಗಿರಲಿಲ್ಲ, ಬದಲಿಗೆ ನಂಬಿಕೆ ಕೊಡುವಂಥದ್ದಾಗಿತ್ತು. ಬಿರುಗಾಳಿಯ ನಂತರ ಶಾಂತತೆ ಬಂದ ಹಾಗೆ ವರ್ಷ ಈ ಮನೆಯ ಆತ್ಮವಾದಳು. ಅವಳು ಬಂದ ನಂತರ ಮಮ್ಮಿಯ ಕಣ್ಣುಗಳಲ್ಲಿ ಸಮಾಧಾನ ಇತ್ತು. ಪಪ್ಪನ ಮುಖದಲ್ಲಿ ಶಾಂತಿ ಇತ್ತು. ನನ್ನ ಉಸಿರಿನಲ್ಲಿ ವಿಶ್ವಾಸವಿತ್ತು. ಪ್ರತಿದಿನ ಬೆಳಿಗ್ಗೆ ನಮ್ಮ ಮನೆ ಅವಳ ಚಹಾದ ಸುವಾಸನೆಯೊಂದಿಗೆ ಎಚ್ಚರಗೊಳ್ಳುತ್ತಿತ್ತು ಮತ್ತು ಪ್ರತಿ ರಾತ್ರಿ ಹಗಲು ಅವಳ ಮಾತುಕತೆಯೊಂದಿಗೆ ಇರುತ್ತಿತ್ತು. ನನಗೆ ಈ ಮೊದಲು ಎಂದಿಗೂ ಗೊತ್ತಿರಲಿಲ್ಲ, ಒಬ್ಬ ಮಹಿಳೆಯ ಉಪಸ್ಥಿತಿಯು ಮನೆಯನ್ನು ಇಷ್ಟೊಂದು ಒಳ್ಳೆಯ ರೀತಿಯಿಂದ ಬದಲಾಯಿಸುತ್ತದೆ ಎಂದು. ಅವಳು ತಲೆಗೆ ಎಣ್ಣೆ ಹಚ್ಚುತ್ತಿದ್ದಳು ಮತ್ತು ಹೇಳುತ್ತಿದ್ದಳು, ಈ ತಲೆ ಈಗ ಟೆನ್ಷನ್ ಮಾಡಿಕೊಳ್ಳಲು ಇರುವುದಲ್ಲ, ಆರಾಮಾಗಿ ಇರಲು ಇರುವುದು. ಅವಳು ಸ್ವತಃ ಕೆಲಸ ಮಾಡಿ ಸುಸ್ತಾಗಿ ಬರುತ್ತಿದ್ದಳು, ಆದರೆ ಮೊದಲು ನನ್ನ ಆಯಾಸವನ್ನು ನಿವಾರಿಸುತ್ತಿದ್ದಳು. ನಾವಿಬ್ಬರು ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗುತ್ತಿದ್ದೆವು. ದಾರಿಯಲ್ಲಿ ಹೋಗುವಾಗ ಪಕೋಡ ಮಾರಾಟಗಾರರಿಂದ ಒಂದು ಪ್ಲೇಟ್ ಪಕೋಡ ತೆಗೆದುಕೊಂಡು ನನಗೆ ಹೇಳುತ್ತಿದ್ದಳು, ತಿಂಡಿ ಬೀಳಿಸಬೇಡಿ. ನಾನು ಪ್ರತಿ ಬಾರಿ ನಗುತ್ತಿದ್ದೆ ಮತ್ತು ಬೇಕಂತಲೇ ಒಂದು ತುಂಡು ಬೀಳಿಸುತ್ತಿದ್ದೆ. ಅವಳು ನನ್ನನ್ನು ದಿಟ್ಟಿಸಿ ನೋಡುತ್ತಿದ್ದಳು. ನಾನು ನಗುತ್ತಿದ್ದೆ. ಯಾವುದೇ ಔಷಧಿಗಿಂತ ಹೆಚ್ಚು ಪರಿಣಾಮ ಬೀರುತ್ತಿದ್ದುದು ಈ ಸಣ್ಣ ಸಣ್ಣ ವಿಷಯಗಳು. ನಾವು ತಡರಾತ್ರಿವರೆಗೆ ಟೆರೇಸ್ನಲ್ಲಿ ಕುಳಿತುಕೊಳ್ಳುತ್ತಿದ್ದೆವು. ಅವಳು ನಕ್ಷತ್ರಗಳನ್ನು ಎಣಿಸುತ್ತಿದ್ದಳು ಮತ್ತು ನಾನು ಅವಳನ್ನೇ ನೋಡುತ್ತಾ ಕುಳಿತಿರುತ್ತಿದ್ದೆ. ಒಂದು ದಿನ ಅವಳು ನನ್ನನ್ನು ಕೇಳಿದಳು, ನಿಮಗೆ ನಾವಿಬ್ಬರು ಮುಂದೆ ಜಗಳ ಮಾಡಿಕೊಳ್ಳುವ ದಿನಗಳು ಬರುತ್ತವೆ ಎಂದು ಅನಿಸುತ್ತದೆಯಾ? ನಾನು ಹೇಳಿದೆ, ಇಲ್ಲ, ಈಗ ಇಲ್ಲ ಎಂದ ಮೇಲೆ ಎಂದಿಗೂ ಇರುವುದಿಲ್ಲ. ಅವಳು ಪುನಃ ಹೇಳಿದಳು, ಒಳ್ಳೆಯದು, ಜಗಳವಾಡಿದರೆ ನಮ್ಮಲ್ಲಿ ಯಾರು ಸೋಲುತ್ತಾರೆ? ನಾನು ಗೆಲ್ಲುವುದು ಹೇಗೆ ಎಂದು ತಿಳಿಯದ ಕಾರಣ ಬಹುಶಃ ನಾನೇ ಇರಬಹುದು. ನಾವು ಮನೆಯ ಒಂದು ಮೂಲೆಯಲ್ಲಿ ಚಿಕ್ಕ ಪೂಜೆಯ ಕೋಣೆಯನ್ನು ಮಾಡಿದೆವು. ಪ್ರತಿದಿನ ಅವಳು ದೀಪ ಹಚ್ಚುತ್ತಿದ್ದಳು. ಅದರ ಮಂದ ಬೆಳಕಿನಲ್ಲಿ ನನ್ನ ಮುಂಜಾನೆ ಶುರುವಾಗುತ್ತಿತ್ತು. ಮಮ್ಮಿ ಹೇಳುತ್ತಿದ್ದರು, ಮಗ, ಈ ಹುಡುಗಿ ನಮ್ಮ ಮನೆಯ ಬೆಳಕಾಗಿ ಬಂದಿದ್ದಾಳೆ. ನಾನು ಯೋಚಿಸುತ್ತಿದ್ದೆ, ಅವಳು ಮನೆಯ ಗೋಡೆಗಳಿಂದ ದುಃಖವನ್ನು ಸಂಪೂರ್ಣವಾಗಿ ಅಳಿಸಿ ಹಾಕಿದಳು. ಈಗ ಪಪ್ಪ ನಗುತ್ತಾ ಪತ್ರಿಕೆ ಓದುತ್ತಿದ್ದರು. ಅಮ್ಮ ಅಡುಗೆ ಮನೆಯಲ್ಲಿ ಅವಳೊಂದಿಗೆ ಅಡುಗೆ ಮಾಡುತ್ತಿದ್ದರು ಮತ್ತು ನಾನು ಆಫೀಸಿಗೆ ಹೋಗುವ ಮೊದಲು ಬಾಗಿಲಲ್ಲಿ ನಿಂತು ಅವಳನ್ನು ಬಿಟ್ಟು ಹೋಗುವ ಮನಸ್ಸು ಇಲ್ಲದವನಂತೆ ಅವಳನ್ನೇ ನೋಡುತ್ತಿದ್ದೆ. ನಮ್ಮಲ್ಲಿ ಚಿಕ್ಕ ಚಿಕ್ಕ ವಸ್ತುಗಳಿದ್ದರೂ ಅದರ ಪರಿಣಾಮ ದೊಡ್ಡದಾಗಿರುತ್ತಿತ್ತು. ಕೆಲವೊಮ್ಮೆ ದೇವರ ಕೆಲಸವನ್ನು ಮಾಡುತ್ತಾ ಅವಳು ಸುಸ್ತಾಗುತ್ತಿದ್ದಳು. ನಾನು ಹೇಳುತ್ತಿದ್ದೆ, ದೇವರು ಎಲ್ಲವನ್ನೂ ಕ್ಷಮಿಸುತ್ತಾನೆ, ನೀನು ಸ್ವಲ್ಪ ಸಮಯ ಕುಳಿತುಕೋ. ಅವಳು ಕೋಪಗೊಂಡು ಹೇಳುತ್ತಿದ್ದಳು, ನೀವು ಯಾವುದನ್ನು ಗಂಭೀರವಾಗಿ ಪರಿಗಣಿಸುವುದಿಲ್ಲ. ಆದರೆ ಅವಳ ಕಣ್ಣುಗಳಲ್ಲಿ ಒಂದು ನಗು ಇರುತ್ತಿತ್ತು. ಅವಳು ನನ್ನನ್ನು ಒಬ್ಬ ಜವಾಬ್ದಾರಿಯುತ ಮನುಷ್ಯನನ್ನಾಗಿ ಮಾಡಿದಳು. ನಾನು ಈಗ ಯಾವುದೇ ಅಭ್ಯಾಸದ ಗುಲಾಮನಾಗಿರಲಿಲ್ಲ, ಬದಲಿಗೆ ಒಂದು ಸಂಬಂಧದ ಜೊತೆಯಾಗಿದ್ದೆ. ಒಂದು ದಿನ ನಾನು ಆಫೀಸಿನಿಂದ ಬರುತ್ತಿದ್ದಂತೆ ನೋಡಿದೆ. ಅವಳು ಮನೆಯ ಅಂಗಳದಲ್ಲಿ ಕೆಲವು ಗಿಡಗಳನ್ನು ಹಾಕುತ್ತಿದ್ದಳು. ನಾನು ಹೇಳಿದೆ, ಇದರ ಅವಶ್ಯಕತೆ ಇತ್ತೇ? ಅವಳು ಹೇಳಿದಳು, ಹೌದು, ನಾನು ಅದಕ್ಕಾಗಿಯೇ ಹಾಕಿದ್ದೇನೆ. ಏಕೆಂದರೆ ಜೀವನವೆಂದರೆ ಕೇವಲ ಉಸಿರಾಟವಲ್ಲ, ಅದು ಕ್ರಿಯಾಶೀಲತೆ. ಅವಳು ನನಗೆ ಇದನ್ನು ವಿವರಿಸಿದಂತೆ ಅನಿಸುತ್ತಿತ್ತು. ರಾತ್ರಿ ನಾವು ಟೆರೆಸ್ ಮೇಲೆ ಕುಳಿತಾಗ ಅವಳು ಮೌನವಾಗಿ ನನ್ನ ಕೈ ಹಿಡಿದು ಹೇಳಿದಳು, ನಿಮಗೆ ಈಗಲೂ ಭಯವಾಗುತ್ತದೆಯಾ? ನಾನು ಹೇಳಿದೆ, ಈಗ ಇಲ್ಲ, ನೀನು ಬಂದಾಗಿನಿಂದ ಹೆದರಿಕೆಯೂ ಮಾಯವಾಯಿತು. ಅವಳು ಆಕಾಶದ ಕಡೆ ನೋಡಿ, ನೋಡಿ, ನಕ್ಷತ್ರ ಬೀಳುತ್ತದೆ ಎಂದಳು. ನಾನು ಹೇಳಿದೆ, ಏನನ್ನಾದರೂ ಕೇಳು. ಅವಳು ನನ್ನನ್ನು ನೋಡಿ ಹೇಳಿದಳು, ನಾನು ಕೇಳಿಕೊಂಡಿದ್ದೇನೆ. ಅನೇಕ ಬಾರಿ ಒಂದು ತಿರುವು ಒಬ್ಬ ವ್ಯಕ್ತಿಯು ತಾನು ಯಾರು ಮತ್ತು ಏನಾಗಲು ಬಯಸುತ್ತೇನೆ ಎಂದು ತನ್ನನ್ನೇ ತಾನು ಪ್ರಶ್ನಿಸಿಕೊಳ್ಳಬೇಕಾಗುತ್ತದೆ. ಈಗ ನನ್ನ ಜೀವನದ ತಿರುವು ವರ್ಷ. ಅವಳ ಸಹವಾಸವು ನನ್ನನ್ನು ನಾನು ಸ್ಪಷ್ಟವಾಗಿ ಕನ್ನಡಿಯಲ್ಲಿ ನೋಡಿಕೊಂಡಂತೆ ಭಾಸವಾಗುತ್ತಿತ್ತು.
ಅವಳು ನನ್ನಲ್ಲಿರುವ ದುರ್ಗಂಧದ ಪರದೆಯನ್ನು ಸರಿಸಿದಳು. ಈಗ ನಾನು ಮೊದಲಿನಂತಿರಲಿಲ್ಲ. ಮದ್ಯದ ಬಾಟಲ್ಗಳು ನನಗೆ ಮುಖ್ಯವಾಗಿರಲಿಲ್ಲ. ಸಿಗರೆಟ್ ಪ್ಯಾಕೆಟ್ ನೋಡಿದಾಗ ಅಸಹ್ಯ ಪಡುತ್ತಿದ್ದೆ. ಈಗ ರಾತ್ರಿ ನೆಮ್ಮದಿಯ ನಿದ್ದೆ ಮಾಡುತ್ತಿದ್ದೆ. ಒಂದು ದಿನ ನಾನು ವರ್ಷಾಳಿಗೆ ಹೇಳಿದೆ, ನನಗೆ ಒಂದು ಗುರುತು ಬೇಕು. ಅವಳು ನಗುತ್ತಾ ಹೇಳಿದಳು, ನಿನ್ನ ಮುಖದಲ್ಲಿ ಈಗಾಗಲೇ ಗುರುತು ಇದೆ. ಆದರೆ ಈಗ ಏನನ್ನಾದರೂ ಮಾಡುವುದಾದರೆ ನಾವಿಬ್ಬರು ಸೇರಿ ಮಾಡೋಣ. ನಂತರ ನಾವಿಬ್ಬರು ಮಂದಿರದ ಹತ್ತಿರ ಒಂದು ಡಾಬಾ ಓಪನ್ ಮಾಡಿದ್ದೆವು. ಅವಳು ಬೆಳಿಗ್ಗೆ ಎದ್ದು ಭಕ್ತರಿಗೆ ತಿಂಡಿಯನ್ನು ಸಿದ್ಧಪಡಿಸುತ್ತಿದ್ದಳು. ನಾನು ಡಾಬಾವನ್ನು ಸ್ವಚ್ಛಗೊಳಿಸುತ್ತಿದ್ದೆ. ಭಕ್ತರ ಗುಂಪು ಸೇರಿದಾಗ ನಾವು ಅವರಿಗೆ ಕೈ ಮುಗಿದು ನಮಸ್ತೆ ಹೇಳುತ್ತಿದ್ದೆವು. ಭಕ್ತರ ಸೇವೆ ಮಾಡುವುದರಿಂದ ನಮಗೆ ಪುಣ್ಯ ಸಿಗುತ್ತದೆ. ನಾನು ಈ ಮಾತನ್ನು ಒಪ್ಪಿಕೊಂಡೆ. ಕ್ರಮೇಣ ನಮ್ಮ ಡಾಬಾದಲ್ಲಿ ಜನಸಂದಣಿ ಹೆಚ್ಚಾಗಲು ಪ್ರಾರಂಭಿಸಿತು. ಮಮ್ಮಿ, ಪಪ್ಪ ಮೊದಲ ಬಾರಿಗೆ ನಿಮ್ಮ ಬಗ್ಗೆ ನಮಗೆ ಹೆಮ್ಮೆಯಾಗುತ್ತಿದೆ ಎಂದು ಹೇಳಿದರು. ಈ ದಿನ ನೀವು ಜನರ ದೃಷ್ಟಿಯಲ್ಲಿ ಎತ್ತರಕ್ಕೆ ಬೆಳೆದಿದ್ದೀರಿ. ವರ್ಷ ಕೇವಲ ನನ್ನ ಹೆಂಡತಿಯಾಗಿರಲಿಲ್ಲ, ಅವಳು ನನ್ನ ಸಂಗಾತಿಯಾಗಿದ್ದಳು, ನನ್ನ ಶಕ್ತಿಯಾಗಿದ್ದಳು. ಅವಳು ಹೇಳುತ್ತಿದ್ದಳು, ಕೆಲಸದಿಂದ ಸುಸ್ತಾಗುವುದು ಸಹಜ, ಆದರೆ ಉತ್ಸಾಹ ಬತ್ತಬಾರದು. ನಾನು ಪುನಃ ಎದ್ದು ನಿಲ್ಲುತ್ತಿದ್ದೆ. ನಾನು ಸ್ವತಃ ನನ್ನಲ್ಲಿ ಆಗುತ್ತಿರುವ ಬದಲಾವಣೆಯನ್ನು ಅನುಭವಿಸಿದೆ. ಪ್ರತಿ ಬದಲಾವಣೆಯಲ್ಲೂ ನೆಮ್ಮದಿ ಸಿಗುತ್ತಿತ್ತು. ಒಂದು ದಿನ ಡಾಬಾ ಹತ್ತಿರ ಒಬ್ಬ ಹುಡುಗ ಬಂದನು. ಅವನು ನಶೆಯಲ್ಲಿದ್ದನು. ಅವನನ್ನು ನೋಡಿ ನನಗೆ ನನ್ನ ಹಿಂದಿನ ದಿನಗಳ ನೆನಪಾಯಿತು. ಅವನ ಹತ್ತಿರ ಹೋದೆ ಮತ್ತು ಮೆಲ್ಲಗೆ ಹೇಳಿದೆ, ನನ್ನನ್ನು ಯಾರು ರಕ್ಷಿಸಿದಂತೆ ನೀನು ಬಯಸಿದರೆ ನಾನು ನಿನ್ನನ್ನು ರಕ್ಷಿಸುತ್ತೇನೆ. ಅವನು ನನ್ನ ಕಣ್ಣುಗಳನ್ನೇ ನೋಡುತ್ತಾ ಬಿಕ್ಕಿ ಬಿಕ್ಕಿ ಅಳಲು ಶುರು ಮಾಡಿದನು. ಆ ದಿನ ನಾನು ತಿಳಿದುಕೊಂಡೆ, ವ್ಯಕ್ತಿಯು ಅವನಿಗೆ ಸರಿಯಾಗಿ ಕೈ ಜೋಡಿಸುವವರಿದ್ದರೆ ಅವನು ಸುಧಾರಿಸುತ್ತಾನೆ. ಆದರೆ ಅವನಿಗೆ ಕೈ ಹಿಡಿದು ಮುನ್ನಡೆಸುವವರು ಬೇಕು. ಈಗ ನನ್ನ ಮುಂಜಾನೆ ವರ್ಷಾಳ ನಗುವಿನೊಂದಿಗೆ ಶುರುವಾಗುತ್ತದೆ ಮತ್ತು ಸಂಜೆ ಅವಳ ಮಾತು ಕೇಳುತ್ತಲೇ ಕಳೆಯುತ್ತದೆ. ಈಗ ನನ್ನ ಜೀವನವು ವೇಗದಲ್ಲಿರದೆ ಒಂದು ಮಿತಿಯಲ್ಲಿತ್ತು. ಅದರಲ್ಲಿ ಅವಳ ಹೆಸರು ಪ್ರತಿ ಹೃದಯ ಬಡಿತದಲ್ಲೂ ಇತ್ತು. ಅವಳು ಪ್ರತಿ ಉಸಿರಿನಲ್ಲಿಯೂ ನನ್ನೊಂದಿಗೆ ಇದ್ದಳು. ಜೀವನವು ಎಂದಿಗೂ ನಮ್ಮ ಇಚ್ಛೆಯಂತೆ ನಡೆಯುವುದಿಲ್ಲ. ನಾವು ಅದನ್ನು ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸಿದಾಗ ಅದು ನಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತದೆ. ವರ್ಷ ನನ್ನ ಜೀವನದಲ್ಲಿ ಕೇವಲ ಒಂದು ತಿರುವಾಗಿರಲಿಲ್ಲ. ಅವಳು ನನ್ನ ಪೂರ್ತಿ ಜೀವನದ ಕಥೆಯಾಗಿದ್ದಳು. ಅವಳ ಪ್ರೀತಿ ಯಾವುದೇ ಶಬ್ದವಿಲ್ಲದೆ ನನ್ನ ಪ್ರತಿಯೊಂದು ಗಾಯಕ್ಕೂ ಮುಲಾಮು ಆಗಿತ್ತು. ಅವಳು ಎಂದಿಗೂ ದೂರುಗಳನ್ನು ಹೇಳುತ್ತಿರಲಿಲ್ಲ. ಮೌನವಾಗಿ ನನ್ನೊಂದಿಗೆ ನಡೆಯುತ್ತಿದ್ದಳು. ಬಹುಶಃ ಅವಳ ಈ ಮೌನವೇ ನನ್ನಲ್ಲಿ ಎಲ್ಲಕ್ಕಿಂತ ಹೆಚ್ಚು ಬದಲಾವಣೆ ತಂದಿರಬಹುದು. ನನ್ನ ಪಪ್ಪ ನನ್ನನ್ನು ನೋಡುತ್ತಾ ಹೆಮ್ಮೆಯಿಂದ ಹೇಳುತ್ತಾರೆ, ಇವನು ನನ್ನ ಮಗ ಮೊದಲು ಎಲ್ಲೋ ಕಳೆದು ಹೋಗಿದ್ದನು, ಈಗ ತನ್ನನ್ನು ತಾನು ಗುರುತಿಸಿಕೊಂಡಿದ್ದಾನೆ. ನಾನು ರಾತ್ರಿ ವರ್ಷಾಳ ಜೊತೆ ಮಲಗಿದಾಗ ಅವಳ ಕೈ ಹಿಡಿದು ಹೇಳುತ್ತಿದ್ದೆ, ನೀನು ಆ ದಿನ ನನ್ನ ಜೀವನದಲ್ಲಿ ಬರದೇ ಇದ್ದರೆ ನಾನು ಈಗ ಬಹುಶಃ ಬದುಕಿರುತ್ತಿರಲಿಲ್ಲ. ಅವಳು ನಗುತ್ತಾ ಹೇಳುತ್ತಿದ್ದಳು, ನಾನು ಬರದಿದ್ದರೆ ದೇವರು ಸ್ವತಃ ನಿನ್ನ ಸಹಾಯಕ್ಕೆ ಯಾರನ್ನಾದರೂ ಕಳುಹಿಸುತ್ತಿದ್ದ. ಏಕೆಂದರೆ ನಿನ್ನ ಹೃದಯ ಕೆಟ್ಟದಾಗಿರಲಿಲ್ಲ, ನೀನು ಕೇವಲ ದಾರಿ ತಪ್ಪಿದ್ದೆ. ಕೆಲವೊಮ್ಮೆ ನಾವು ಟೆರೆಸ್ ಮೇಲೆ ಕುಳಿತುಕೊಳ್ಳುತ್ತಿದ್ದೆವು ಮತ್ತು ಆಕಾಶವನ್ನು ನೋಡುತ್ತಾ ನನಗೆ ಅನಿಸುತ್ತಿತ್ತು, ನನ್ನ ಜೀವನದ ಅತ್ಯಂತ ಸುಂದರವಾದ ದೃಶ್ಯವೆಂದರೆ ನಾನು ತಲುಪಿದ ಸ್ಥಳವಲ್ಲ, ನನ್ನೊಂದಿಗೆ ಯಾರೋ ಇದ್ದಾರೆನ್ನುವುದು. ಈಗ ನನಗೆ ಮದ್ಯದ ಬಾಟಲ್ಗಳ ಚಟವಿರಲಿಲ್ಲ. ವರ್ಷಾಳ ನಗು ನನ್ನ ಚಟವಾಗಿತ್ತು. ಅವಳ ಸಹವಾಸವೇ ನನಗೆ ಸಮಾಧಾನ ತರುತ್ತಿತ್ತು. ಈಗ ಕತ್ತಲೆಯಲ್ಲ, ಅವಳ ಕಣ್ಣುಗಳು ನೆಮ್ಮದಿ ಕೊಡುತ್ತಿದ್ದವು. ಜೀವನವು ಇನ್ನೂ ಹಾಗೇ ಇತ್ತು, ಏರಿಳಿತಗಳಿಂದ ತುಂಬಿತ್ತು. ಆದರೆ ನಾನು ಒಂಟಿಯಾಗಿ ಇಲ್ಲದಿರುವ ಕಾರಣ ನನಗೆ ಯಾವುದೇ ಭಯವಿಲ್ಲ. ನನ್ನನ್ನು ಅತ್ಯಂತ ದುರ್ಬಲ ಸ್ಥಿತಿಯಲ್ಲಿಯೂ ಹಿಡಿದಿಟ್ಟುಕೊಳ್ಳುವವಳು ನನ್ನ ಜೊತೆಗಿದ್ದಳು. ನಾನು ಕೊನೆಯಲ್ಲಿ ಹೇಳುವುದೇನೆಂದರೆ, ಪ್ರತಿಯೊಬ್ಬ ಕೆಟ್ಟ ವ್ಯಕ್ತಿಯ ಒಳಗೂ ಒಬ್ಬ ಒಳ್ಳೆಯ ವ್ಯಕ್ತಿ ಅಡಗಿರುತ್ತಾನೆ. ಕೇವಲ ವರ್ಷಾಳಂತಹ ಬೆಳಕಿನ ಅವಶ್ಯಕತೆ ಇರುತ್ತದೆ. ಅವಳು ನನ್ನನ್ನು ಕತ್ತಲೆಯಿಂದ ಹೊರತೆಗೆದು ಶಾಂತಿಯುತ ಜೀವನವನ್ನು ನೀಡಿದ್ದಾಳೆ. ನಮಗೆ ಬೇಕಾಗಿರುವುದು ಸ್ವಲ್ಪ ಸಮಯ, ಸ್ವಲ್ಪ ಧೈರ್ಯ, ಸ್ವಲ್ಪ ತಾಳ್ಮೆ ಮತ್ತು ಬಹಳಷ್ಟು ಪ್ರೀತಿ. ಕೆಲವೊಮ್ಮೆ ನಮಗೆ ನಾವು ಏನು ಮಾಡುತ್ತಿದ್ದೇವೆ ಎನ್ನುವುದು ನಮ್ಮ ನಿಯಂತ್ರಣದಲ್ಲಿ ಇರುವುದಿಲ್ಲ. ಸತ್ಯವೇನೆಂದರೆ, ಯಾರಾದರೂ ನಮಗೆ ಸರಿಯಾದ ಕ್ರಮದಲ್ಲಿ ತೆಗೆದುಕೊಂಡು ಹೋದರೆ ನಾವು ಸರಿ ಹೋಗುತ್ತೇವೆ. ನಾನು ನನ್ನ ಕೈಯಾರೆ ನನ್ನ ಜೀವನವನ್ನು ಹಾಳು ಮಾಡಿಕೊಂಡಿದ್ದೆ. ಕೆಲವೊಮ್ಮೆ ನಾವು ನಮ್ಮ ನಿಯಂತ್ರಣದಲ್ಲಿದ್ದೇವೆ ಎಂದುಕೊಳ್ಳುತ್ತೇವೆ, ಆದರೆ ಸಮಯಕ್ಕೆ ಸರಿಯಾಗಿ ನಮ್ಮನ್ನು ಯಾರೂ ನಿಯಂತ್ರಣ ಮಾಡುವವರು ಇಲ್ಲದಿದ್ದರೆ ನಮ್ಮನ್ನು ನಾವು ನಾಶಪಡಿಸಿಕೊಳ್ಳುತ್ತೇವೆ. ನಾನು ನನ್ನ ಕೈಯಾರೆ ನನ್ನ ಜೀವನವನ್ನು ಹಾಳು ಮಾಡಿಕೊಂಡಿದ್ದೆ. ಸರಾಯಿ, ಸಿಗರೇಟು, ಕೋಪ ನನ್ನನ್ನು ಒಳಗೊಳಗೆ ನುಂಗಿ ಹಾಕುವುದರಲ್ಲಿತ್ತು. ನಂತರ ನನ್ನ ಜೀವನದಲ್ಲಿ ಒಬ್ಬಳು ಹುಡುಗಿ ಬಂದಳು. ಅವಳು ನನ್ನಿಂದ ಏನನ್ನೂ ಬಯಸಲಿಲ್ಲ, ಕೇವಲ ನನ್ನ ಜೊತೆಯಾಗಿದ್ದಳು. ನನ್ನನ್ನು ಮೌನವಾಗಿ ಅರ್ಥ ಮಾಡಿಕೊಂಡಳು. ನನ್ನ ಕಷ್ಟಗಳನ್ನು ತನ್ನದಾಗಿಸಿಕೊಂಡಳು. ಇಂದು ನಾನು ನನ್ನ ಹಳೆಯ ನನ್ನತನವನ್ನು ನೆನಪಿಸಿಕೊಂಡರೆ ನನಗೆ ಭಯವಾಗುತ್ತದೆ. ವರ್ಷ ನನ್ನ ಜೀವನದಲ್ಲಿ ಬರದೇ ಇದ್ದರೆ ನಾನು ಬದುಕಿರುತ್ತಿದ್ದೇನೋ ಇಲ್ಲವೋ. ಒಂದು ವೇಳೆ ಬದುಕಿದ್ದರೂ ಜೀವಂತ ಶವವಾಗಿರುತ್ತಿದ್ದೆ. ಈಗ ನಾನು ಮನಸಾರೆ ಅಂದುಕೊಳ್ಳುತ್ತಿದ್ದೇನೆ, ಬದಲಾಗಲು ಸಾಧ್ಯ, ಖಂಡಿತವಾಗಿಯೂ ಬದಲಾವಣೆ ಸಾಧ್ಯ. ಆದರೆ ಸುಸ್ತಾಗದೆ ನಿಮ್ಮ ಬಗ್ಗೆ ಪ್ರಾರ್ಥಿಸಿಕೊಳ್ಳುವವರು ಬೇಕು.
ನೀವು ಬಿದ್ದಾಗಲೂ ನಿಮ್ಮನ್ನು ಎತ್ತಿ ಹಿಡಿಯುವ ಸತ್ಯವಂತ ವ್ಯಕ್ತಿಯು ನಿಮಗೆ ಬೇಕು. ಈಗ ನನಗೆ ದೇವರಲ್ಲಿ ನಂಬಿಕೆ ಇದೆ ಮತ್ತು ಪ್ರಾರ್ಥನೆಯಲ್ಲಿಯೂ ಎಲ್ಲಕ್ಕಿಂತ ಹೆಚ್ಚಾಗಿ ವ್ಯಕ್ತಿಯ ಪ್ರೀತಿಯಲ್ಲಿ. ಅವಳು ನನ್ನನ್ನು ನನ್ನದೇ ದೃಷ್ಟಿಯಲ್ಲಿ ಎತ್ತಿ ನಿಲ್ಲಿಸಿದಳು. ನಾನು ಅವಳನ್ನು ಕೇವಲ ನೋಡಿದೆ, ಆದರೆ ಅವಳು ನನಗೆ ಬದುಕಲು ಕಲಿಸಿದಳು. ಯಾವುದೇ ದೂರುಗಳಿಲ್ಲದೆ, ಯಾವುದೇ ಪ್ರಶ್ನೆಗಳಿಲ್ಲದೆ, ಕೇವಲ ಅವಳ ನಂಬಿಕೆಯಿಂದ. ನನ್ನ ಉಸಿರಾಟ ವಿಫಲವಾದಾಗ ಅವಳು ತನ್ನ ಪ್ರಾರ್ಥನೆಯಿಂದ ನನ್ನ ಉಸಿರಾಟವನ್ನು ಮರಳಿ ನೀಡಿದಳು. ವೀಕ್ಷಕರೇ, ನಿಮಗೆ ಈ ಕತೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಮುಂದಿನ ಇನ್ನೊಂದು ಸುಂದರವಾದ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು.